ಎಲ್ಲರೂ ಹೇಳ್ರಿ ಶಬ್ದವಾಗಿ, ನನ್ನ ದೇವರು ಸ್ಪರ್ಶಿಸುವಂತ ದೇವರಾಗಿದ್ದಾನೆ. ಹೇಳ್ರಿ ಶಬ್ದವಾಗಿ, ನನ್ನ ದೇವರು ಸ್ಪರ್ಶಿಸುವಂತ ನನ್ನ ದೇವರು ಮುಟ್ಟುವಂತ ದೇವರಾಗಿದ್ದಾನೆ. ನನ್ನ ದೇವರು ನನ್ನನ್ನು ಮುಟ್ಟುವಂತ ದೇವರಾಗಿದ್ದಾನೆ. ನನ್ನ ದೇವರು ನನ್ನನ್ನು ಸ್ಪರ್ಶಿಸುವಂತ ದೇವರಾಗಿದ್ದಾನೆ. ಈ ಮಾತನ್ನ ಹೇಳ್ತಿರುವಂತ ನಿಮಗೆ ನಾನು ಕೇಳ್ತಾ ಇದ್ದೇನೆ, ಎಷ್ಟು ಜನ ನಂಬುತ್ತೀರಾ? ನಿಜವಾಗಿಯೂ ದೇವರು ನನ್ನನ್ನು ಮುಟ್ಟುತ್ತಾನೆ, ನಿಜವಾಗಿಯೂ ದೇವರು ನನ್ನನ್ನು ಸ್ಪರ್ಶಿಸುತ್ತಾನೆ, ನಿಜವಾಗಿಯೂ ದೇವರ ಹಸ್ತ ಸ್ಪರ್ಶವನ್ನ ನಾನು ಅನುಭವಿಸಬಹುದೆಂಬುದಾಗಿ ಎಷ್ಟು ಜನ ನಿಜವಾಗಿ ನಂಬ್ತೀರಾ ರೀ? ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಎಷ್ಟು ಜನ ನಿಜವಾಗಿಯೂ ಕೂಡ ದೇವರ ಹಸ್ತ ಸ್ಪರ್ಶವನ್ನ ಅನುಭವಿಸಿದ್ದೀರಾ? ಕೈಗಳೆತ್ತಿ. ಆತನ ಹಸ್ತ ಬಂದು ನಿಮ್ಮನ್ನು ಮುಟ್ಟಿರೋದನ್ನ ಎಷ್ಟು ಜನ ಅನುಭವಿಸಿದ್ದೀರಾ? ಥ್ಯಾಂಕ್ ಯು ಜೀಸಸ್. ನಿಮಗಾಗಿ ಇವತ್ತು ಪರಲೋಕ ಸಂತೋಷ ಪಡ್ತಾ ಇದೆ. ಹಲ್ಲೆಲೂಯ. ಯಾಕೆ ಗೊತ್ತಾ ರೀ? ಎಲ್ರಿಗೂ ಕೂಡ ಈ ಅನುಭವ ಬರೋದಿಲ್ಲ. ಎಲ್ಲರಿಗೂ ಕೂಡ ದೇವರು ಬಂದು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಕೂಡ ದೇವರ ಹಸ್ತ ಹುಡುಕಿಕೊಂಡು ಬರೋದಿಲ್ಲ. ಆದರೆ ಯಾರು ಆತನ ಬಳಿ ಹೋಗಿರ್ತಾರೋ ಅವರನ್ನ ಮಾತ್ರ ಆತನ ಕರಗಳು ಮುಟ್ಟೋದಕ್ಕೆ ಸಾಧ್ಯ. ಹಲ್ಲೆಲೂಯ. ದೂರ ಇರುವಂತವರಿಗೆ, ಹಿಂದೆ ಕೂತಿರೋರಿಗೆ ನಾ ಹೋಗಿ ಮುಟ್ಟೋದಕ್ಕೆ ಆಗೋದಿಲ್ಲ. ಅದೇ ಅವರು ಇಲ್ಲಿ ಬಂದು ಕೂತುಕೊಂಡು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂದಾಗ ನಾ ಏನು ಮಾಡ್ತೀನಿ? ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯ. ಯಾವಾಗಲೂ ಕೂಡ ಒಂದನ್ನ ನೆನಪಿಗೆ ಇಟ್ಟುಕೊಳ್ಳ್ರಿ, ದೂರ ಇರುವವರ ಬಳಿಗೆ, ದೇವರಿಂದ ದೂರ ಹೋಗಿರುವವರಿಗೆ ದೇವರ ಹಸ್ತ ಸ್ಪರ್ಶ ಉಂಟಾಗೋದಿಲ್ಲ. ಯಾರು ನಿಜವಾಗಿ ದೇವರನ್ನ ಹುಡುಕಿಕೊಂಡು ದೇವರ ಬಳಿ ಬಂದಿರುತ್ತಾರೋ ಅವರ ಮೇಲೆ ನೇರವಾಗಿ ದೇವರ ಹಸ್ತ ಎರಗುವಂಥದ್ದಾಗಿದೆ, ನೇರವಾಗಿ ಯೇಸುವಿನ ಹಸ್ತ ಎರಗುವಂಥದ್ದಾಗಿದೆ. ಹಲ್ಲೆಲೂಯ. ಅಂಥದೇ ಒಂದು ಸಾದೃಶ್ಯ ಸತ್ಯವೇದದಲ್ಲಿ ನಡೆಯೋದನ್ನು ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತೇನೆ. ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಳುವಂತವರಾಗೋಣ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 45ನೇ ವಚನ. ದಯಮಾಡಿ ಅದನ್ನ ಟಿವಿ ಸ್ಕ್ರೀನ್ಗಳ ಮೇಲೆ ಹಾಕಿ ಯಾರಾದರೂ ಒಬ್ರು ಶಬ್ದವಾಗಿ ಓದ್ರಿ. ಎಷ್ಟು ಜನ ಬೈಬಲ್ಗಳನ್ನು ತೆಗೆದುಕೊಂಡು ಬಂದಿದ್ದೀರಾ? ಬೈಬಲ್ಗಳನ್ನು ಎತ್ತಿ ತೋರಿಸ್ರಿ ಬೇಗನೆ. ಓಕೆ. ಹಾಗೆ ಎಷ್ಟು ಜನ ನೋಟ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೀರಾ? ಕೈಗಳೆತ್ರಿ. ಸೊ ಎಲ್ಲರೂ ಕೂಡ ತೆಗೆದುಕೊಳ್ಳ್ರಿ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 45ನೇ ವಚನ ಓದೋಣ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧವಾದನು. ಆಗ ಯೇಸು ಅವನಿಗೆ, ಯಾರಿಗೂ ಏನು ಹೇಳಬೇಡ ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸಿ ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಕಳುಹಿಸಿ ಬಿಟ್ಟನು. ಆದರೆ ಅವನು ಹೊರಟು ಹೋಗಿ ಆ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸಿದರಿಂದ ಯೇಸು ಬಹಿರಂಗವಾಗಿ ಇನ್ನು ಯಾವ ಊರೊಳಕ್ಕೂ ಹೋಗಲಾರದೆ ಹೊರಗೆ ಅಡವಿಯ ಸ್ಥಳದಲ್ಲಿ ಇದ್ದನು. ಮತ್ತು ಜನರು 4 ಕಡೆಯಿಂದಲೂ ಆತನ ಬಳಿಗೆ ಬರುತ್ತಿದ್ದರು. ಹಲ್ಲೆಲೂಯ. ಹಲ್ಲೆಲೂಯ. ಈ ವಚನವನ್ನ ನೀವು ಅನೇಕ ಸಾರಿ ನಿಮ್ಮ ಜೀವಿತದಲ್ಲಿ ಓದಿರಬಹುದು. ಬೈಬಲ್ ಸ್ಟಡಿ ಮಾಡಬೇಕಾದ್ರೆ ಅನೇಕ ಸಾರಿ ಸೇವಕರು ದೇವರ ಸಂದೇಶವನ್ನು ಪ್ರಕಟ ಮಾಡುವಾಗಲೂ ಕೂಡ ಈ ವಚನಗಳನ್ನು ಓದಿರಬಹುದು. ಎಷ್ಟು ಜನರಿಗೆ ಗೊತ್ತಿತ್ತು ರೀ ಈ ಸಂಗತಿ ನಡೆದಿದ್ದ ಸತ್ಯವೇದದಲ್ಲಿ ಅಂತ? ಯೇಸು ಸ್ವಾಮಿ ಒಬ್ಬ ಕುಷ್ಠರೋಗಿಯನ್ನ ವಾಸಿ ಮಾಡಿದ್ದಾನೆ ಎಂಬುದಾಗಿ ಎಷ್ಟು ಜನರಿಗೆ ಗೊತ್ತಿತ್ತು? ಕೈ ಸ್ವಲ್ಪ ಸ್ಟ್ರೈಟ್ ಆಗಿ ಎತ್ತಿ. ಗೊತ್ತಾಗುತ್ತೆ, ನನಗೆ ಐಡಿಯಾ ಬರುತ್ತೆ ಎಷ್ಟು ಜನ ಗೊತ್ತು, ಎಷ್ಟು ಜನರಿಗೆ ಗೊತ್ತಿಲ್ಲ ಅಂತ. ಓಕೆ. ಸೊ ಎಲ್ರಿಗೂ ಗೊತ್ತು. ಓಕೆ. ಸೊ ಇಲ್ಲಿ ಇದಕ್ಕಿಂತ ಮುಂಚಿತವಾಗಿ ಯೇಸು ಅನೇಕ ರೋಗಿಗಳನ್ನ ವಾಸಿ ಮಾಡಿ, ಅನೇಕ ದೆವ್ವಗಳನ್ನ ಬಿಡಿಸಿ, ತಾನಿರುವಂತ ಸ್ಥಳದಲ್ಲೇ ಅನೇಕ ಅದ್ಭುತಗಳನ್ನ ಮಾಡಿದ ನಂತರ ಬೆಳಗ್ಗೆನು ಮೊಬ್ಬಿರುವಾಗ ಆತನು ಮುಂಜಾನೆ ಪ್ರಾರ್ಥನೆಗೆ ಹೋಗ್ತಾನೆ. ಆತನು ಪ್ರಾರ್ಥನೆಗೆ ಹೋಗಿರುವಾಗ ಎಲ್ಲರೂ ಕೂಡ ಕಾಯ್ತಿರ್ತಾರೆ ಯೇಸು ಸ್ವಾಮಿಗೆ. ಎಲ್ಲಿ ಯೇಸು ಸ್ವಾಮಿ, ಎಲ್ಲಿ ಯೇಸು ಸ್ವಾಮಿ, ನಾವು ಗುಣ ಹೊಂದಬೇಕು, ನಮ್ಮ ಮಗನಿಗೆ ದೆವ್ವ ಇದೆ, ಅದು ಇದೆ ಅಂತ ಎಲ್ಲರೂ ಕೂಡ ಯೇಸು ಸ್ವಾಮಿಗಾಗಿ ಕಾಯ್ತಿರ್ತಾರೆ. ಆದ್ರೆ ಯೇಸು ಸ್ವಾಮಿ ಎಲ್ಲರನ್ನ ಬಿಟ್ಟು ದೂರದ ಸ್ಥಳದಲ್ಲಿ ಹೋಗಿ, ಅಂದ್ರೆ ಅಡವಿಗೆ ಹೋಗಿ ತಾನು ಏಕಾಂತವಾಗಿ ಪ್ರಾರ್ಥನೆ ಮಾಡಿ ಬಂದ ನಂತರ ದೇವರ ಚಿತ್ತವನ್ನ ಅರಿತುಕೊಂಡು ಅಲ್ಲಿಂದ ಬಂದ ಮೇಲೆ ಹೇಳ್ತಾರೆ, ಮೇಲಿನ ವಚನಗಳಲ್ಲಿ ನೀವು ನೋಡಬಹುದು 35ರಿಂದ 31ನೇ ವಚನದಲ್ಲಿ ಅಲ್ಲಿ ಹೇಳ್ತಾನೆ, ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆ ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಓಕೆ.
ಯೇಸು ಸ್ವಾಮಿ ಅಲ್ಲೆಲ್ಲ ಅದ್ಭುತಗಳನ್ನ ಮಾಡಿದ ನಂತರ ಅಷ್ಟು ಜನ ಕಾಯ್ತಾ ಇದ್ರು ಕೂಡ ಆತನು ಪ್ರಾರ್ಥನೆಗೆ ಹೋಗಿ ಬಂದ ತಕ್ಷಣ, ದೇವರ ಚಿತ್ತ ಅರಿತ ತಕ್ಷಣ, ಅಲ್ಲೆಷ್ಟೇ ರೋಗಿಗಳಿದ್ರು ಕೂಡ, ಅಲ್ಲೆಷ್ಟೇ ಜನ ಆತನನ್ನು ಹುಡುಕುತ್ತಿದ್ರು ಕೂಡ, ದೇವರ ಚಿತ್ತವನ್ನು ಅರಿತುಕೊಂಡು ಪ್ರಾರ್ಥನೆಯಲ್ಲಿ ನಾನು ಬೇರೆ ಊರುಗಳಿಗೆ ಹೋಗಬೇಕು, ಅಲ್ಲೆಲ್ಲ ಶುಭವಾರ್ತೆ ಸಾರಬೇಕು, ಅದಕ್ಕಾಗಿ ನಾನು ಅಲ್ಲಿಂದ ಹೊರಟು ಬಂದೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ಮುಂಜಾನೆ ಪ್ರಾರ್ಥನೆ ಮಾಡಿ ತಂದೆಯಾದ ದೇವರ ಚಿತ್ತವನ್ನು ಅರಿತುಕೊಂಡು, ಈಗ ನಾನು ಈ ಪ್ರಾಂತ್ಯದಲ್ಲೆಲ್ಲ ಬೇರೆ ಊರುಗಳಲ್ಲಿ ಸೇವೆ ಮಾಡಬೇಕೆಂಬುದಾಗಿ ತಿಳಿದುಕೊಂಡು ಬೇರೆ ಊರುಗಳಲ್ಲಿ ಪ್ರಯಾಣ ಮಾಡುವಾಗ, ಆತನು ಮೊದಲು ಹೊರಗಡೆ ಸೇವೆಗೆ ಹೋಗುವಾಗ ಈ ಸಂದರ್ಭ ಆತನ ಜೀವಿತದಲ್ಲಿ ಬರುತ್ತೆ. ಆತನ ಜೀವಿತದಲ್ಲಿ ಅನ್ನೋದಕ್ಕಿಂತ ಈ ಒಂದು ಪರಿಶುದ್ಧವಾದಂತ ಅದ್ಭುತವಾದಂತ ಸಂದರ್ಭ ಆ ಕುಷ್ಠ ರೋಗಿಯ ಜೀವಿತದಲ್ಲಿ ಬರುತ್ತೆ. ಹಲ್ಲೆಲೂಯಾ. ಯೇಸು ತನ್ನ ಶುಭವಾರ್ತೆಯ ಪ್ರಯಾಣವನ್ನು ಆರಂಭ ಮಾಡುವಾಗ ಒಬ್ಬ ಕುಷ್ಠ ರೋಗಿ ಆತನ ಬಳಿಯಲ್ಲಿ ಓಡಿ ಬರ್ತಾನೆ. ಹಲ್ಲೆಲೂಯಾ. ನೀವು ಮಾರ್ಕನ ಬರೆದ ಸುವಾರ್ತೆ ನೋಡೋದಾದ್ರೆ ಹೆಚ್ಚೆಚ್ಚಾಗಿ ಯೇಸು ಸ್ವಾಮಿ ಮಾಡಿರುವಂತ ಅದ್ಭುತಗಳನ್ನ ಮಾತ್ರ ಬರೆದಿದ್ದಾನೆ ಮಾರ್ಕ. ಹೆಚ್ಚೆಚ್ಚಾಗಿ ಆತನ ಆರಂಭ ಕೂಡ ಯೇಸು ಸ್ವಾಮಿ ಅದ್ಭುತಗಳಿಂದಲೇ, ಯೇಸು ಸ್ವಾಮಿ ಹೇಗೆ ಪ್ರಸಂಗ ಮಾಡಿದ್ರು ಅನ್ನೋದ್ರಿಂದಲೇ ಆತನ ಆರಂಭ ಮಾಡಿದ್ದಾನೆ ತನ್ನ ಬರಹಗಳನ್ನ. ಯೇಸು ಸ್ವಾಮಿ ತಲೆಮಾರಾಗ್ಲಿ, ಯೇಸು ಸ್ವಾಮಿ ಕುಟುಂಬವಾಗ್ಲಿ, ಯೇಸು ಸ್ವಾಮಿ ಎಲ್ಲಿ ಜನನವಾಯಿತು ಏನು ಕೂಡ ಮಾಡಿಲ್ಲ. ಆದ್ರೆ ಯೇಸು ಸ್ವಾಮಿ ಯಾರಾಗಿದ್ದರು, ಯೇಸು ಸ್ವಾಮಿಗೆ ಎಂತ ಅಧಿಕಾರವಿತ್ತು, ಯೇಸು ಸ್ವಾಮಿ ಏನೆಲ್ಲ ಅದ್ಭುತಗಳನ್ನ ಮಾಡಿದ್ರು, ಅಷ್ಟನ್ನ ಮಾತ್ರ ಮಾರ್ಕನು ತುಂಬಾ ಅಚ್ಚುಕಟ್ಟಾಗಿ ತನ್ನ ಈ ಪುಸ್ತಕದಲ್ಲಿ, ತನ್ನ ಈ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಇದನ್ನ ಇನ್ನೂ ವಿವರವಾಗಿ ನೀವು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 12ರಿಂದ 16ನೇ ವಚನದಲ್ಲಿ ನೀವಿದನ್ನ ಗಮನಿಸಬಹುದು. ಹಾಗೂ ಮತ್ತಾಯ ಬರೆದ ಸುವಾರ್ತೆ 8ನೇ ಅಧ್ಯಾಯ 2ರಿಂದ 4ನೇ ವಚನದಲ್ಲೂ ಕೂಡ ಇದೇ ಸಂಗತಿಯನ್ನ ನೀವಿನ್ನು ಆಳವಾಗಿ ಇನ್ನು ನೀವು ತಿಳಿದುಕೊಳ್ಳಬಹುದು. ಸೊ ಮನೆಗೆ ಹೋಗಿ ಟೈಮ್ ಸಿಕ್ಕಿದಾಗ ಆ 2 ಅಧ್ಯಾಯಗಳನ್ನು ಓದಿ ಕಂಪೇರ್ ಮಾಡ್ಕೊಳ್ಳಿ, ಇವತ್ತು ನೀವೇನು ತಿಳಿದುಕೊಂಡಿದ್ದೀರೋ ಅದನ್ನು. ಓಕೆ. ಸೊ ಈ ಕುಷ್ಠರೋಗಿ ಯೇಸುವಿನ ಬಳಿಗೆ ಬರ್ತಾನೆ. ಈಗ ಈ ಕುಷ್ಠರೋಗ ಅಂದ್ರೆ ಏನು, ಇದು ಹೇಗೆ ಬಂತು, ಇದು ಬಂದ ನಂತರ ಜನರು ಅವರನ್ನು ಹೇಗೆ ಕಾಣ್ತಾ ಇದ್ರು ಅನ್ನೋದನ್ನ ನಾನು ನಿಮಗೆ ವಿವರವಾಗಿ ಹೇಳ್ತೇನೆ. ಎಷ್ಟು ಜನ ನೋಡಿದ್ದೀರಾ ಕುಷ್ಠ ರೋಗ ಬಂದಿರುವಂತ ಜನರನ್ನ? ಎಷ್ಟು ಜನ ನೋಡಿದ್ದೀರಿ? ಜನರನ್ನ ನೋಡಿಲ್ಲ ಆದ್ರೂ ಟಿವಿನಲ್ಲಿ ನೋಡಿದ್ದೀರಾ? ಯಾರೀ ಕುಷ್ಠರೋಗಿದ್ದಾನೆ ಇಲ್ಲಿ ಈ ದಿನಗಳಲ್ಲಿ ನೋಡಕ್ಕಾದ್ರೂ ಸಾಧ್ಯನಾ? ಕುಷ್ಠರೋಗ ಹೆಂಗಿರುತ್ತಂತ ನೋಡಿದ್ದೀರಾ? ನೋಡಿಲ್ಲ? ಎಷ್ಟು ಜನ ನೋಡಿದ್ದೀರಿ? ಕೈ ಎತ್ರಿ. ಟಿವಿನಲ್ಲೇ ಎಷ್ಟು ಜನ ನೋಡಿದ್ದೀರಾ? ಎಷ್ಟೋ, ಇನ್ನು ಕೆಲವರು ನೋಡಿಲ್ಲ. ಓಕೆ. ಬೆರಳು ಇರೋದಿಲ್ಲ, ಕಾಲಿರೋದಿಲ್ಲ, ಮಾಂಸ ಇರೋದಿಲ್ಲ, ಚರ್ಮ ಎಲ್ಲ ಕ್ಯೂ ಸೋರಿ, ಗೆಡ್ಡೆ ಆಗಿ ಕ್ಯೂ ಸೋರಿ, ಗಾಯ ಆಗಿ ರಕ್ತ ಸೋರ್ತಾ ಇರುತ್ತೆ. ನೋಡಿದ್ದೀರಾ? ಓಕೆ. ಸೊ ಈ ಒಂದು ಕುಷ್ಠರೋಗ ಅನೇಕ ಮೆಡಿಕಲ್ ಸೈಂಟಿಸ್ಟ್ಗಳ ಪ್ರಕಾರ ಈ ಒಂದು ಕುಷ್ಠರೋಗ ಆರಂಭವಾಗಿತ್ತು ಐಗುಪ್ತ ದೇಶದಿಂದ. ಐಗುಪ್ತ ದೇಶಗಳಲ್ಲಿ ಸತ್ತಿರುವಂತವರನ್ನ ಮಮ್ಮಿ ಎಂಬುದಾಗಿ ಗುರುತಿಸಿ ಅವರಿಗೆ ಬಟ್ಟೆ ಸುತ್ತಿ ಏನು ಮಾಡ್ತಾ ಇದ್ರು, ಬಾಕ್ಸ್ ನಲ್ಲಿ ಹಾಕಿ ಇಡ್ತಾ ಇದ್ರು, ಪಿರಮಿಡ್ಗಳಲ್ಲಿ ಇಡ್ತಾ ಇದ್ರು. ಸೊ ಆ ಸತ್ತ ಹೆಣಗಳಿಂದ ಬಂದಂತ ಬ್ಯಾಕ್ಟೀರಿಯಾ ಮನುಷ್ಯನಿಗೆ ತಗುಲಿ ಅಲ್ಲಿಂದ ಈ ಕುಷ್ಠರೋಗ ಆರಂಭವಾಗಿತ್ತು. ಸೊ ಈ ಕುಷ್ಠರೋಗ ಒಬ್ಬ ಮನುಷ್ಯನಿಗೆ ತಗುಲಿದ ತಕ್ಷಣ ಆ ಮನುಷ್ಯನ ತಲೆಯಲ್ಲಿರುವಂತ ಕೂದಲು, ಐಬ್ರೋನಲ್ಲಿ ಇರುವಂತ ಕೂದಲು, ಕಣ್ಣಿನ ರೆಪ್ಪೆಗಳಲ್ಲಿರುವಂತ ಕೂದಲು ಪ್ರತಿಯೊಂದು ಕೂಡ ಉದುರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಉದುರಿದ ನಂತರ ಚಿಕ್ಕ ಚಿಕ್ಕ ಗೆಡ್ಡೆಗಳು ಮುಖಗಳ ಮೇಲೆ, ಕೈಗಳ ಮೇಲೆ, ಕಾಲುಗಳ ಮೇಲೆ, ಇಡೀ ದೇಹದ ಮೇಲೆ ಆರಂಭವಾಗುತ್ತೆ. ಆರಂಭವಾದ ನಂತರ ಆ ಗೆಡ್ಡೆ ಒಡೆದು ಹೋಗಿ ಅದು ಕೀವು ಸೋರಿ ಅದರಿಂದ ರಕ್ತ ಬಂದು ಇಡೀ ದೇಹದಲ್ಲಿ ಅದು ಹರಡಿಕೊಳ್ಳುತ್ತೆ. ಎಷ್ಟರ ಮಟ್ಟಿಗೆ ಹರಡಿಕೊಳ್ಳುತ್ತೆ ಅಂದ್ರೆ ಇಡೀ ದೇಹ ರಕ್ತಮಯವಾಗುವಷ್ಟರ ಮಟ್ಟಿಗೆ ಅದು ಹರಡಿಕೊಳ್ಳುತ್ತೆ. ಮತ್ತೆ ಈ ರೋಗ ಒಬ್ಬನಿಗೆ ಬಂದರೆ ಅವನ ಉಸಿರು ಇನ್ನೊಬ್ಬರಿಗೆ ತಾಕಿದ್ರೂ ಕೂಡ ಈ ರೋಗ ಹರಡಿಕೊಳ್ಳುತ್ತೆ. ಇದಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ಮೆಡಿಸಿನ್ ಕಂಡು ಹಿಡಿದಿಲ್ಲ. ಆದ್ರೆ ಅದು ಆಗಬಾರ್ದಂತ ಪ್ರಿಕಾಷನ್ ಆಗಿ ವ್ಯಾಕ್ಸಿನೇಷನ್ಗಳನ್ನ ಕೊಡಬಹುದು. ಬಟ್ ಈ ರೋಗಕ್ಕೆ ಇಲ್ಲಿ ತನಕ ಯಾವುದೇ ಮೆಡಿಸಿನ್ಗಳನ್ನ
ಕಂಡು ಹಿಡಿದಿಲ್ಲ. ಈ ರೋಗ ಬರೇ ಚರ್ಮಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ, ಈ ಬ್ಯಾಕ್ಟೀರಿಯಾದಿಂದ ಅಫೆಕ್ಟ್ ಆಗಿರುವಂತವರಿಗೆ ಚರ್ಮ ಮಾತ್ರವಲ್ಲ, ಅವರ ಎಂಟೈರ್ ನರ್ವಸ್ ಸಿಸ್ಟಮ್ ಕೂಡ ಅಫೆಕ್ಟ್ ಆಗಿರುತ್ತೆ. ದೇಹದ ಪ್ರತಿಯೊಂದು ನರಗಳು ಕೂಡ ಅಫೆಕ್ಟ್ ಆಗಿರುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವನ ದೇಹ ಯಾವುದೇ ಅನುಭವವನ್ನ ಪಡೆದುಕೊಳ್ಳೋದಿಲ್ಲ, ಎಲ್ಲ ಸೆನ್ಸೇಷನ್ ಅನ್ನ ಕಳೆದುಕೊಳ್ತಾರೆ. ಇವಾಗ ಅವ್ರು ಹೇಳಿದ್ರಲ್ಲ, ಕೈ ಇರಲ್ಲ ಕಾಲಿರಲ್ಲ ಅಂತ. ಮೋಸ್ಟ್ ಆಫ್ ದಿ ಟೈಮ್ ಆ ಕೈಗಳನ್ನ ಅವ್ರು ಕಳೆದುಕೊಳ್ಳೋದು, ಕಾಲುಗಳನ್ನ ಕಳೆದುಕೊಳ್ಳೋದು ಕೆರೆದು ಅವರಿಗೆ ಸೆನ್ಸೇಷನ್ ಇಲ್ದಿರೋ ಕಾರಣ ಕೆಲವೊಂದು ಡಾಕ್ಟರ್ ಈ ರೀತಿಯಾಗಿ ಹೇಳ್ತಾರೆ. ಕೆಲವೊಂದು ಕೇಸಸ್ಗಳನ್ನ ನೋಡುವಾಗ ಕೆಲವರು ಕೆರೆದು ಮೂಳೆ ಕಾಣಿಸುವಷ್ಟು ಕೆರೆದಿರ್ತಾರಂತೆ, ಪೂರ್ತಿ ಚರ್ಮವೇ ಇಲ್ಲದಿರುವಂತ ರೀತಿನಲ್ಲಿ, ಅಷ್ಟರ ಮಟ್ಟಿಗೆ. ಯಾಕಂದ್ರೆ ಅವರಿಗೆ ನೋವು ಗೊತ್ತಾಗೋದಿಲ್ಲ, ಎಷ್ಟು ಕೆರೆದ್ರು ಕೂಡ ಎಷ್ಟು ಡ್ಯಾಮೇಜ್ ಆಗ್ತಿದೆ ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಇಷ್ಟರ ಮಟ್ಟಿಗೆ ಕಠಿಣವಾಗಿರುವಂತ ಕಾಯಿಲೆ ಇದು. ಈಗ ದೇವರು ಇಸ್ರಾಯೇಲರನ್ನ ಐಗುಪ್ತದಿಂದ ಹೊರಗೆ ಕರೆದುಕೊಂಡು ಬಂದ ನಂತರ ಯಾಚಕ ಕಾಂಡದಲ್ಲಿ 13ನೇ ಅಧ್ಯಾಯ ಹಾಗೂ 14ನೇ ಅಧ್ಯಾಯದಲ್ಲಿ ಈ ಕುಷ್ಠ ರೋಗ ಹತ್ತಿದವರಿಗೆ ಕೆಲವು ನಿಯಮಗಳನ್ನ ಹೇಳ್ತಾರೆ. ಇವರು ಮೊದಲನೇದಾಗಿ ಅಪರಿಶುದ್ಧರು ಎಂಬುದಾಗಿ ಘೋಷಣೆಯಾಗಬೇಕು. ಇವರ ಬಟ್ಟೆಗಳು ಹರಿದಿರಲ್ಪಡಬೇಕು ಯಾವಾಗಲೂ ಕೂಡ. ಯಾಕಂದ್ರೆ ನೋಡುವವರು ಗುರುತು ಹಿಡಿಯಬೇಕು, ಒಂದು ಇವರು ಅಪರಿಶುದ್ಧರು, ಎರಡು ಇವರಿಗೆ ಕುಷ್ಠರೋಗ ಹತ್ತಿದೆ ಎಂಬುದಾಗಿ. ಹಾಗೂ ಕುಷ್ಠರೋಗಿಗಳು ಅಪರಿಶುದ್ಧರಾಗಿರುವಂತ ಕಾರಣ ಅವರು ದೇವಾಲಯದೊಳಗೆ ಬರಬಾರ್ದು, ಊರೊಳಗೆ ಇರಬಾರ್ದು, ಹಾಗೂ ಊರಿಂದ ಆಚೆ ಅಡವಿಯ ಸ್ಥಳಗಳಲ್ಲಿ ಅವರಿರಬೇಕು. ಅವನ ಕುಷ್ಠ ಹೋಗುವ ತನಕ ಯಾವುದೇ ಕಾರಣಕ್ಕೂ ಕೂಡ ಅವನು ಊರಿನೊಳಗೆ ಬರಬಾರದು. ಒಂದ್ಸಲಿ ನೋಡಮ್ಮ 13ನೇ ಅಧ್ಯಾಯದ 45. ಯಾರಲ್ಲಿ ಕುಷ್ಠದ ಗುರುತು ಕಾಣು ಬಂತೋ ಅವನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯನ್ನು ಕೆದರಿಕೊಂಡು ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ನಾನು ಅಶುದ್ಧನು ಎಂದು ಕೂಗಿಕೊಳ್ಳಬೇಕು. ಆ ರೋಗದ ಗುರುತುಗಳು ಅವನಲ್ಲಿ ಇರುವ ದಿನವೆಲ್ಲ ಅವನು ಅಶುದ್ಧನಾಗಿರುವನು. ಅವನು ಅಶುದ್ಧನಾಗಿರುವುದರಿಂದ ಪ್ರತ್ಯೇಕವಾಗಿಯೇ ವಾಸಿಸಿರಬೇಕು. ಅವನ ನಿವಾಸವು ಪಾಳೆಯದ ಹೊರಗೆ ಇರಬೇಕು. ಓಕೆ, ಸಾಕಿಷ್ಟು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದರ ಎಲ್ಲ ಇಲ್ಲೇ. ಓಕೆ, ಸೊ ಒಬ್ಬ ಮನುಷ್ಯನಿಗೆ ಕುಷ್ಠ ರೋಗ ಬಂದ ತಕ್ಷಣ ಅವನೇನು ಮಾಡಬೇಕು? ಬಟ್ಟೆ ಹರಿದುಕೊಳ್ಳಬೇಕು. ಆಮೇಲೆ ಇನ್ನೇನಿದೆ ಅಲ್ಲಿ? ಬಟ್ಟೆಗಳನ್ನು ಹರಿದುಕೊಂಡು ತಲೆಯನ್ನ ಕೆದರಿಕೊಂಡು ಬಾಯಿಯನ್ನ ಬಟ್ಟೆಯಿಂದ ಮುಚ್ಚಿಕೊಂಡು ನಾನು ಅಶುದ್ಧನು ಎಂಬುದಾಗಿ ಅವನು ತನ್ನ ಮೇಲೆ ತಾನು ಘೋಷಣೆ ಮಾಡಬೇಕು, ಕೂಗುತ್ತಾ ಇರಬೇಕು. ಸೊ ಅವಾಗ ಏನಾಗುತ್ತೆ? ಶುದ್ಧರಿರುವಂತ ಜನರು, ಅಂದ್ರೆ ಆರೋಗ್ಯವಾಗಿರುವಂತ ಜನರು, ಯಾರಿಗೆ ಇನ್ನು ಕುಷ್ಠರೋಗ ಇಲ್ವೋ ಅವರು ಅವನ ಹತ್ತಿರ ಬರೋದಿಲ್ಲ. ಹಾಗೆ ಅವನು ಆಚೆ ಎಲ್ಲಾದರೂ ಕಂಡಾಗಲೂ ಕೂಡ ಏನು ಮಾಡಬೇಕಾಗಿತ್ತು? ಇಸ್ರಾಯೇಲರು ಅಶುದ್ಧನು ಎಂಬುದಾಗಿ ಅವನನ್ನು ನೋಡಿ ಕೂಗಬೇಕಾಗಿತ್ತು. ಆಗ ಅಲ್ಲಿರುವಂತ ಜನರೆಲ್ಲರೂ ಕೂಡ ಎಚ್ಚರಗೊಂಡು ಆ ಸ್ಥಳಕ್ಕೆ ಅವರು ಹೋಗದ ಹಾಗೆ ತಮ್ಮ ದಾರಿಯನ್ನ ಬೇರೆ ಕಡೆ ಹೋಗ್ತಾ ಇದ್ರು. ಅನೇಕ ದೃಷ್ಟಾಂತಗಳನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಇನ್ನು 10 ಕುಷ್ಠರೋಗಿಗಳು ಯೇಸು ಸ್ವಾಮಿ ಬಳಿಗೆ ಬರ್ತಾರೆ, ಅವರೆಲ್ಲರೂ ಕೂಡ ಊರಿನ ಆಚೆ ಇರ್ತಾರೆ. ಸೊ ಕುಷ್ಠ ರೋಗಿಯ ವಾಸಸ್ಥಳ ಯಾವತ್ತಿದ್ರೂ ಕೂಡ ಊರಿಂದ ಆಚೆ ಇರಬೇಕು. ಅವನಿಗೆ ದೇವಾಲಯದಲ್ಲಿ ಪ್ರವೇಶ ಇರಲಿಲ್ಲ, ತನ್ನ ಕುಟುಂಬದವರ ಜೊತೆ ಇರಲು ಪ್ರವೇಶ ಇರಲಿಲ್ಲ, ತನ್ನ ಊರಲ್ಲಿ ಇರಲು ಪ್ರವೇಶ ಇರಲಿಲ್ಲ. ಅವನು ಯಾವಾಗಲೂ ಕೂಡ ಒಬ್ಬಂಟಿಯಾಗಿ ಏಕಾಂತವಾಗಿ ತನ್ನ ಜೀವಿತವನ್ನ ತಾನೇ ನಡೆಸ್ಕೊಬೇಕಾಗಿತ್ತು. ಅವನಿಗೆ ಹಸಿವಾದ್ರೂ ಕೂಡ ಅವನೇ ಇರಬೇಕಾಗಿತ್ತು. ಕಣ್ಣೀರು ಬಂದಾಗ್ಲೂ ಕೂಡ ಅವನೇ ಆಗಬೇಕಾಗಿತ್ತು. ದುಃಖ ಆದಾಗ್ಲೂ ಕೂಡ. ಒಟ್ಟಿನಲ್ಲಿ ಒಬ್ಬ ಕುಷ್ಠ ರೋಗಿ ಏಕಾಂಗಿ ಜೀವಿತವನ್ನ ಮಾಡ್ತಾ ಇದ್ದನು. ಅವನು ಕೂಡ ಯಾರ ಬಳಿಗೆ ಹೋಗೋ ಹಾಗಿರ್ಲಿಲ್ಲ, ಹೊರಗಿನವರು ಕೂಡ ಅವನ ಬಳಿಗೆ. ಯಾಕಂದ್ರೆ ದೇವರಿಗೆ ಬೇರೆಯವರಿಗೆ ಕುಷ್ಠರೋಗ ಹತ್ತೋದು ಇಷ್ಟ ಇರಲಿಲ್ಲ. ಕೆಲವೊಂದು ಸಾರಿ ನಾವು ನೋಡ್ತೇವೆ, ದಾವೀದನ ಒಂದು ಕುಟುಂಬಕ್ಕೆ ಶಾಪ ಕೊಡ್ತಾನೆ, ನೀನು ನಿನ್ನ ತಲೆಮಾರಿನಲ್ಲಿ ಒಬ್ಬನು ಕುಷ್ಠರೋಗಿ ಇಲ್ಲದೆ ಇರಲಿ ಅಂತ. ಕೆಲವೊಂದು ಸಾರಿ ನಾವು ನೋಡುವಾಗ ಅದು ದೇವರ ಶಾಪವೂ ಕೂಡ ಆಗಿರುತ್ತೆ. ಇಲ್ಲಿ ಅದು ಯಾವುದಿತ್ತೋ ನಮಗೆ ಗೊತ್ತಿಲ್ಲ, ಅದು ತಲೆಮಾರಿನ ಶಾಪವೋ ಇವನ ಪಾಪವೋ ನಮಗೆ ಗೊತ್ತಿಲ್ಲ ರೀ. ಆದ್ರೆ ಒಂದಂತೂ ಗೊತ್ತು,
ಜನರು ಇವನನ್ನ ಅಶುದ್ಧನು ಎಂಬುದಾಗಿ ಗುರುತು ಹಿಡಿದಿದ್ರು. ಏನಂತ? ಅಶುದ್ಧನು ಎಂಬುದಾಗಿ. ಇನ್ನೊಂದು ಸತ್ಯ, ಈತನು ಜನರ ಮಧ್ಯೆ ಇರೋ ಹಾಗಿರ್ಲಿಲ್ಲ, ಈ ಜನರಿಂದ ದೂರ ಇರಬೇಕಾಗಿತ್ತು. ಸೊ ಇಂಥ ಒಬ್ಬಂಟಿಗನಾಗಿ, ಮೈಯೆಲ್ಲ ನೋವುಳ್ಳವನಾಗಿ, ಯಾವಾಗಲೂ ಅಶುದ್ಧನು ಎಂಬುದಾಗಿ ಅನ್ನಿಸಿಕೊಳ್ಳುವಂತ ಒಬ್ಬ ಕುಷ್ಠ ರೋಗಿ ಒಂದು ದಿನ ನಿಜ ರಕ್ಷಕನಾಗಿರುವಂತ, ತನ್ನನ್ನ ಪರಿಶುದ್ಧನನ್ನಾಗಿ ಮಾಡುವಂತ ಸಾಮರ್ಥ್ಯ ಉಳ್ಳಂತ ಒಬ್ಬ ದೇವಕುಮಾರನು ಇದ್ದಾನೆ. ಆತನು ಯೆರೂಸಲೇಮಿನಲ್ಲಿ ಇದ್ದಾನೆ, ಆತನು ನಾನಿರುವಂತ ಸ್ಥಳದಲ್ಲಿ ಇದ್ದಾನೆ ಎಂಬುದಾಗಿ ಅವನೇ ತಿಳಿದುಕೊಂಡು ಅವನೇನು ಮಾಡ್ತಾನೆ ಗೊತ್ತಾರಿ? ತನ್ನ ವಿಷಯದಲ್ಲಿ ಇದ್ದಂತ ಪ್ರತಿಯೊಂದು ನಿಯಮಗಳನ್ನು ಮುರಿದು ಹಾಕಿ ಅವನು ತಾನಾಗಿ ಯೇಸುವಿನ ಬಳಿಗೆ ಓಡಿ ಬರ್ತಾನೆ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಒಬ್ಬ ಕುಷ್ಠರೋಗಿ ಮನುಷ್ಯನ ಬಳಿ ಹೋಗಬಾರ್ದು. ಯಾಜಕನು ಒಂದು ವೇಳೆ ಬರ್ತಿದ್ದಾನೆ ಆ ರೋಡಲ್ಲಿ ಅಂದ್ರೆ, ಒಂದು ವೇಳೆ ಆ ಬೀದಿನಲ್ಲಿ ಕುಷ್ಠರೋಗಿ ಹೋಗಿದ್ದಾನಂದ್ರೆ ಆ ಇಡೀ ಬೀದಿಯನ್ನ ಯಾಜಕನು ತೊಳಸ್ತಾ ಇದ್ರು. ಅಂದ್ರೆ ಒಬ್ಬ ಕುಷ್ಠರೋಗಿ ನಡೆದಂತ ಬೀದಿಯಲ್ಲಿ ಒಬ್ಬ ಯಾಜಕನ ನಡೀತಿರಲ್ಲ. ಯಾಜಕನ್ ಯಾರು? ದೇವರಿಂದ ನೇಮಿಸಲ್ಪಟ್ಟಂತ ದೇವರ ಸೇವಕ, ಜನರಿಗಾಗಿ ನೇಮಿಸಲ್ಪಟ್ಟಂತ ದೇವರ ಸೇವಕನು. ಒಬ್ಬ ಯಾಜಕನು ಇವನು ಕುಷ್ಠ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಆ ಮನುಷ್ಯನು ಇನ್ನೊಂದು ಸಾರಿ ಇನ್ನೊಬ್ಬರ ಹತ್ರ ಮಾತಾಡ್ಬೇಕಾದ್ರೆ 6 ರಿಂದ 10 ಅಡಿ ದೂರ ನಿಂತ್ಕೊಂಡು ಮಾತಾಡ್ಬೇಕಾಗಿತ್ತು. ಅಂಥ ಒಬ್ಬ ಕುಷ್ಠ ರೋಗಿ ಒಂದು ದಿನ ಯೇಸು ಸ್ವಾಮಿಯ ಬಗ್ಗೆ ತಿಳಿದುಕೊಂಡು ಎಲ್ಲಾ ನಿಯಮಗಳನ್ನು ಮುರಿದು ಹಾಕಿ ಯೇಸುವಿನ ಬಳಿಗೆ ಅವನೇ ಬರ್ತಾನೆ. ಯೇಸು ಸ್ವಾಮಿ ಎಂತ ಪರಿಶುದ್ಧನಾಗಿರುವಂತ ದೇವರೆಂಬುದಾಗಿ ತಿಳಿದ ನಂತರವೂ ಕೂಡ, ಆತನು ದೇವ ಕುಮಾರನೆಂಬುದಾಗಿ ಆತನು ಮನಸ್ಸಿನಲ್ಲಿ ನಂಬಿದರೂ ಕೂಡ, ಅಯ್ಯೋ ಆತನು ಪರಿಶುದ್ಧನು, ನಾನು ದೂರದಲ್ಲಿ ಇರ್ತೀನಿ, ನಾನು ಅಪರಿಶುದ್ಧನು ದೂರದಿಂದ ನೋಡಿ ನಾ ಏನಾದ್ರೂ ಪಡೆದುಕೊಳ್ಳೋಣ ಎಂಬುದಾಗಿ ಅವನು ಯೋಚನೆ ಮಾಡಲಿಲ್ಲ. ಒಬ್ಬ ಕುಷ್ಠ ರೋಗಿ, ಜನರಿಂದ ಕೈ ಬಿಡಲ್ಪಟ್ಟಂತ ಕುಷ್ಠ ರೋಗಿ, ಎಲ್ಲರಿಂದ ಅಶುದ್ಧನು ಎಂಬುದಾಗಿ ಘೋಷಣೆ ಆಗಿರುವಂತ ಕುಷ್ಠ ರೋಗಿ, ಆದ್ರೆ ಒಬ್ಬ ಅಶುದ್ಧನು ಪರಿಶುದ್ಧನಾಗಿರುವಂತ ದೇವರನ್ನು ಮುಟ್ಟೋದಕ್ಕೆ ಬರ್ತಾನೆ. ಒಬ್ಬ ಅಶುದ್ಧನು ಯೇಸುವಿನ ಮುಟ್ಟೋದಕ್ಕೆ ಬರ್ತಾನೆ ಅಂದ ಮೇಲೆ, ಇನ್ನು ನಾನು ನೀನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತ ಮಕ್ಕಳು ಯೇಸುವನ್ನ ಮುಟ್ಟೋದಕ್ಕೆ ಯಾವತ್ತೂ ಮನಸ್ಸು ಮಾಡಿಲ್ಲ. ಒಬ್ಬ ಪಾಪಿ ಬರ್ತಾ ಇದ್ದಾನೆ ಓಡೋಡಿ ಯೇಸುವಿನ ಬಳಿಗೆ. ಊರಿಂದ ಆಚೆ ಇರೋನು ಊರೊಳಗೆ ಬರಬಾರದು, ಆದ್ರೆ ಊರೊಳಗೆ ಕಾಲಿಡ್ತಾ ಇದ್ದಾನೆ. ಜನರಿಂದ ದೂರ ಇರಬೇಕಾಗಿರೋನು ಅದನ್ನ ಮುರಿದು ಮನುಷ್ಯ ಕುಮಾರನಾಗಿರುವಂತ ಯೇಸುವಿನ ಬಳಿಗೆ ಓಡೋಡಿ ಬರ್ತಾ ಇದ್ದಾನೆ. ಒಬ್ಬ ಅಪರಿಶುದ್ಧನು ಯೇಸುವನ್ನ ಹುಡುಕಿಕೊಂಡು ಬರೋದಕ್ಕೆ ಸಾಧ್ಯ, ಆದ್ರೆ ನಿಜವಾಗಿ ಯೇಸು ಸ್ವಾಮಿನ ನಂಬಿರುವಂತ ಮಕ್ಕಳು ಯೇಸುವನ್ನು ಹುಡುಕಿಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಅಶುದ್ಧನು ಓಡೋಡಿ ಬಂದು ಯೇಸು ಸ್ವಾಮಿ ಹತ್ರ ಮಾತಾಡ್ತಾನೆ. ಆದ್ರೆ ದೇವರ ರಕ್ತದಿಂದ ತೊಳೆಯಲ್ಪಟ್ಟಂತ ನಾವು ನಾವು ಮಾತಾಡ್ತೇವ್ರಿ, ನಮ್ದು ಹೇಳ್ತೀವ್ರಿ. ಯೇಸು ಸ್ವಾಮಿ ಹತ್ರ ಮಾತಾಡೋದಕ್ಕಾಗ್ಲಿ, ಯೇಸು ಸ್ವಾಮಿ ಹಸ್ತ ಸ್ಪರ್ಶ ನಮಗಾಗ್ಲಿ ಎಂಬುದಾಗಿ ಎಂದು ಯೋಚನೆ ಮಾಡೋದಿಲ್ಲ. ಯಾವ ಥರ ನೀವು ಪ್ರಾರ್ಥನೆ ಮಾಡಿದ್ದೀರಾ? ದೇವರೇ ನನ್ನನ್ನು ಮುಟ್ಟಪ್ಪ, ನಾನು ನಿನ್ನ ಸ್ಪರ್ಶ ಅನುಭವಿಸ್ಬೇಕು. ಇವತ್ತು ನನ್ನ ಕಣ್ಣುಗಳನ್ನು ತೆರೆ ಮಾಡಪ್ಪ, ನಾನೇನ ನೋಡಬೇಕು. ಇವತ್ತು ನೀನು ನನ್ನ ಸಂಗಡ ಮಾತನಾಡಪ್ಪ, ನಾನು ಸಿದ್ಧಳಾಗಿ ಕುಂತಿದ್ದೇನೆ. ನೀವೇನು ಮಾಡ್ತೀರಾ? ಬೆಳಗ್ಗೆ ಕೂತು ಏನು ಮಾಡ್ತೀರಾ? ಏನು ಪ್ರಾರ್ಥನೆ ಮಾಡ್ತೀರಾ? Your prayers are always self-centered. ನಿಮ್ಮ ಪ್ರಾರ್ಥನೆ ಯಾವಾಗಲೂ ಸೆಲ್ಫ್ ಸೆಂಟರ್ಡ್ ಆಗಿರುತ್ತೆ. ಇಟ್ ಮಸ್ಟ್ ಬಿ ಗಾಡ್ ಸೆಂಟರ್ಡ್. ನಮ್ಮ ಪ್ರಾರ್ಥನೆ ಆಧಾರ ದೇವರಾಗಿರಬೇಕು. ನಮ್ಮ ಪ್ರಾರ್ಥನೆಯ ಮುಖ್ಯಾಂಶಗಳು ದೇವರಾಗಿರಬೇಕು, ನಾವಲ್ಲ. ಇಲ್ಲ ಸಿಸ್ಟರ್, ನಾನು ಎವ್ರಿ ಡೇ ಪ್ರೇಯರ್ ಮಾಡ್ತೇನೆ, ಪ್ರತಿದಿನ ಪ್ರೇಯರ್ ಮಾಡ್ತೀನಿ. ಓಕೆ, ನೀ ಏನು ಪ್ರೇಯರ್ ಮಾಡ್ತೀಯ ಒಂದು ಪೇಪರ್ನಲ್ಲಿ ಅವತ್ತು ಬರಿ, ಅವತ್ತೇ ಬರಿ.
ಬರೆದ್ಬಿಟ್ಟು ಸ್ವಲ್ಪ ಅದನ್ನು ಸ್ಕ್ಯಾನ್ ಮಾಡು. ಅದು ಸೆಲ್ಫ್ ಸೆಂಟರ್ಡ್ ಇದೆಯಾ, ಗಾಡ್ ಸೆಂಟರ್ಡ್ ಇದೆಯಾ, ನಿಮಗೆ ಗೊತ್ತಾಗತ್ತೆ. ಅದು ನಿಮ್ಮ ಬಗ್ಗೆ ನೀವು ಪ್ರಾರ್ಥನೆ ಮಾಡಿರೋದಾ, ಅಥವಾ ದೇವರ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರೋದಾ, ದೇವರ ವಾಕ್ಯದಂತೆ ಪ್ರಾರ್ಥನೆ ಮಾಡಿರೋದಾ, ಅದು ನಿಮಗೆ ತಿಳಿಯುತ್ತೆ. ನನಗೆ ನಿನಗಿರುವಂಥ ಒಂದೇ ದಾರಿ ಯೇಸುವನ್ನು ಹುಡುಕಿಕೊಂಡು ಮುಟ್ಟಬೇಕಂದ್ರೆ ಪ್ರಾರ್ಥನೆ ಮಾತ್ರ. ನೀವಿನ್ ಬೇರೆ ಯಾವ ದಾರಿ ಹುಡುಕ್ರಿ, ಎಂಥ ದೊಡ್ಡ ಮೀಟಿಂಗ್ಗಳಿಗೆ ಹೋಗ್ರಿ, ನಾ ಬೇಡ ಅನ್ನಲ್ಲ, ಹೋಗ್ರಿ, ಬೇಕಾದ್ರೆ ಬಲ ತೆಗೆದುಕೊಂಡು ಬನ್ರಿ. ಆದ್ರೆ ಯೇಸು ನಿಮ್ಮನ್ನು ಮುಟ್ಟಬೇಕಂದ್ರೆ ನೀವು ಯೇಸುವಿನ ಬಳಿಗೆ ಹೋಗ್ಲೇಬೇಕು. ಅದಕ್ಕಿರೋದು ಒಂದೇ ದಾರಿ, ಪ್ರಾರ್ಥನೆ. ಪ್ರಾರ್ಥನೆ ಬಿಟ್ಟು ನೀವು ಯಾರು ಕೂಡ ಆತನ ಬಳಿಗೆ ಹೋಗೋದಕ್ಕಾಗೋದಿಲ್ಲ. ಏಕಾಂತದ ಪ್ರಾರ್ಥನೆ, ಆ ಪ್ರಾರ್ಥನೆಯಲ್ಲಿ ಮಾತ್ರ ನೀವು ಮತ್ತೆ ದೇವರಿಬ್ಬರೇ ಇರೋದು. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಒಬ್ಬ ಅಪರಿಶುದ್ಧನು ಹೋಗ್ತಾ ಇದ್ದಾನೆ ಯೇಸುವಿನ ಬಳಿಗೆ. ಈಗಾಗಲೇ ಪರಿಶುದ್ಧರು ಅನ್ನುವಂಥ ಪಟ್ಟ, ಯೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ ಅಂತ ಹೇಳ್ಕೊಂಡು ಓಡಾಡೋ ಅಂಥವ್ರು ನಾವು ಆತನ ಬಳಿ ಹೋಗುವಂತ ಪ್ರಯತ್ನ ಮಾಡಿದ್ದೇವೆ. ಹೋಗ್ತಾ ಇದ್ದೇವ? ಅಲ್ಲಿ ಏನು ಮಾಡ್ತಾನೆ ನೋಡೋಣ ಬನ್ರಿ. ಈ ಅಪರಿಶುದ್ಧನು ಒಬ್ಬ ಪರಿಶುದ್ಧ ದೇವರ ಬಳಿಗೆ ಹೋಗಿ ಏನು ಮಾಡ್ತಾನೆ ಗಮನಿಸುವಂಥವ್ರಾಗೋಣ. ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು. ಸವಾಲ್ ಹಾಕ್ತಿದ್ದಾನ ದೇವ್ರಿಗೆ ಇವನು. ಎಂತ ಪ್ರಶ್ನೆ ರೀ ಇದು, ದೇವರ ಬಳಿ ಹೋಗಿ ಕೇಳೋದು. ಇವನಿಗೆ ಎಷ್ಟು ಧೈರ್ಯ ಇರ್ಬೋದು, ಎಷ್ಟು ಧೈರ್ಯ ಇರ್ಬೋದು ಯೋಚನೆ ಮಾಡ್ರಿ. ಒಬ್ಬ ಅಪರಿಶುದ್ಧನು, ಒಬ್ಬ ಅಶುದ್ಧನು ಹೋಗಿ ಪರಿಶುದ್ಧನಾಗಿರುವಂತ ದೇವರಿಗೆ ಹೇಳ್ತಾ ಇದ್ದಾನೆ, ನಿನಗೆ ಮನಸ್ಸಿದ್ರೆ ನನ್ನ ನಿನ್ನ ಶುದ್ಧ ಮಾಡಬಹುದು. ಅವನು ನನ್ನ ರೋಗವನ್ನು ವಾಸಿ ಮಾಡುವಂತಿಲ್ಲ, ನನ್ನ ಕುಷ್ಠವನ್ನು ನೀಗಿಸುವಂತಿಲ್ಲ. ಅವನು ಕೇಳ್ತಿರೋದು ಒಂದೇ ಮಾತು, ಎಲ್ಲರೂ ನನ್ನನ್ನು ಅಶುದ್ಧನು ಎಂಬುದಾಗಿ ಹೇಳ್ತಾರೆ. ನೀನು ಮನಸ್ಸು ಮಾಡಿದ್ರೆ ನೀನು ಮಾತ್ರ ನನಗೆ ಶುದ್ಧನಾಗಿ ಮಾಡೋದಕ್ಕೆ ಸಾಧ್ಯ. ಯೇಸುವೆ, ನೀನು ಮನಸ್ಸು ಮಾಡಿದ್ರೆ ನೀನು ಮಾತ್ರ ನನ್ನನ್ನು ಶುದ್ಧಿ ಮಾಡೋದಕ್ಕೆ ಸಾಧ್ಯ. ಎಂಥ ಮಾತನ್ನ ಹೇಳ್ತಾ ಇದ್ದ, ಎಂಥ ಮಾತನ್ನ ಹೇಳ್ತಾ ಇದ್ದಾನೆ ಕೇಳ್ರಿ. ಯೇಸುವೆ, ನೀ ಮನಸ್ಸು ಮಾಡಿದ್ರೆ ನಾನು ಶುದ್ಧನಾಗಬಹುದು. ಅವನಿಗೆ ಗೊತ್ತಿತ್ತು, ಇಡೀ ಪ್ರಪಂಚ ನನ್ನ ಅಶುದ್ಧನು ಎಂಬುದಾಗಿ ಹೇಳಿದ್ದರೂ ಕೂಡ ಈ ಯೇಸು ಒಂದೇ ಒಂದು ಸಾರಿ ನನ್ನನ್ನು ಮುಟ್ಟಿದರೆ ನಾನು ಶುದ್ಧನಾಗ್ತೇನೆ, ನಾನು ಶುದ್ಧನಾಗ್ತೇನೆ. ಇವತ್ತು ನೀವು ಎಷ್ಟೇ ಪಾಪದಲ್ಲಿ ಬಿದ್ದಿರಬಹುದು, ಎಷ್ಟೇ ರೋಗದಲ್ಲಿ ಬಿದ್ದಿರಬಹುದು, ಎಷ್ಟೇ ಅಂಧಕಾರದಲ್ಲಿ ಬಿದ್ದಿರಬಹುದು, ಊರಿಂದ ಆಚೆ ಇದ್ದಂತ ಆ ಕುಷ್ಠ ರೋಗಿ ಯೇಸುವನ್ನು ಹುಡುಕಿಕೊಂಡು ಈ ಪ್ರಶ್ನೆ ಕೇಳಿದ್ದಾನೆ ಅಂದ ಮೇಲೆ, ಇನ್ನು ತನ್ನ ರಕ್ತವನ್ನು ಸುರಿಸಿ ಈಗಾಗಲೇ ನಿಮ್ಮನ್ನ ಹತ್ತಿರ ಸೇರಿಸಿಕೊಂಡಿರುವ ಯೇಸುವಿನ ಬಳಿಗೆ ಬಂದು ನೀವೆಷ್ಟೇ ಪಾಪದಲ್ಲಿದ್ರೂ ಕೂಡ ಈ ಮಾತನ್ನ ಯೇಸುವಿಗೆ ಕೇಳಬಹುದು, ನೀನು ಮನಸ್ಸು ಮಾಡಿದರೆ ನಾನು ಶುದ್ಧನಾಗಬಲ್ಲೆ, ನೀನ್ ಮನಸ್ಸು ಮಾಡಿದರೆ ನಾನು ಶುದ್ಧಳಾಗಬಲ್ಲೆ, ನೀನ್ ಮನಸ್ಸು ಮಾಡಿದರೆ ನಾನು ಶುದ್ಧಳಾಗಬಲ್ಲೆ. ಎಷ್ಟು ಜನ ಈ ಪ್ರಶ್ನೆಯನ್ನ ದೇವರಿಗೆ ಹೇಳೋದಕ್ಕೆ ಸಿದ್ಧರಿದ್ದೀರಿ? ಎಷ್ಟು ಜನ ನಿಜವಾಗ್ಲೂ ಕೇಳ್ಬೇಕಂತ ಇದ್ದೀರಾ? ದೇವ್ರೆ, ನೀನ್ ಮನಸ್ಸು ಮಾಡು, ನಾನು ಸಿದ್ಧಳಾಗ್ತೀನಿ, ನಾನು ಶುದ್ಧಳಾಗ್ತೀನಿ, ನಾನು ಸಿದ್ಧಳಾಗ್ತೀನಿ, ನಾನು ಸರಿ ಹೋಗ್ತೀನಿ. ನೀನ್ ಮನಸ್ಸು ಮಾಡು. ದೂರದಿಂದ ಅಲ್ಲ, ಆತನ ಹತ್ತಿರ ಬಂದು ಹೇಳ್ಬೇಕು, ನೀನ್ ಮನಸ್ಸು ಮಾಡು, ನಾ ಶುದ್ಧನಾಗ್ತೀನಿ. ಒಂದು ಮಾತು ಹೇಳ, ಈ ಪ್ರಪಂಚ ಅಂತ್ಯವಾಗುವ ತನಕ, ಎಲ್ಲಿ ತನಕ? ಇನ್ನೊಂದು ಸಾರಿ ಹೇಳ್ರಿ, ಕರೆಕ್ಟಾಗಿ ಹೇಳ್ರಿ.
ಲೋ ಎನರ್ಜಿನಲ್ಲಿ ಮಾತಾಡ್ತಿದ್ದೀರಾ, ಸ್ವಲ್ಪ ಹೈ ಎನರ್ಜಿನಲ್ಲಿ ಮಾತಾಡಿ. ಈ ಪ್ರಪಂಚ ಅಂತ್ಯವಾಗೋ ತನಕ ಹೇಳ್ರಿ, ಎಲ್ಲಿ ತನಕ? ಇನ್ನೊಂದ್ ಸಾರಿ ಹೇಳ್ರಿ, ಎಲ್ಲಿ ತನಕ? ಈ ಪ್ರಪಂಚ ಅಂತ್ಯವಾಗೋ ತನಕ. ನಿಮಗೆ ಬೇಕಾದಷ್ಟು ಸಾರಿ ದೇವರು ಅವಕಾಶಗಳನ್ನು ಕೊಡ್ತಾನೆ. ನೀನು ಮತ್ತೆ ಆತನ ಬಳಿಗೆ ಬಂದು ನೀನು ಮನಸ್ಸು ಮಾಡಿದರೆ ನನ್ನನ್ನು ಶುದ್ಧಿ ಮಾಡಬಹುದೆಂಬುದಾಗಿ ಕೇಳಿಕೊಳ್ಳೋದಾಗಿ. ಹಾಗಂತ ಪ್ರಪಂಚ ಅಂದ ತನಕ ಕಾಯಬೇಡ್ರಿ. ನಿಮ್ಮ ದಿನಗಳು ಎಷ್ಟು ದಿನ ಇದೆಯೋ ನಮಗೇನು ಗೊತ್ತು. ನಾವು ಅಂದುಕೊಳ್ತೇವೆ ನಾವು 80 ವರ್ಷ ಬದುಕ್ತೇವಂತ. 33 ವರ್ಷಕ್ಕೆ ಸಾಯ್ಬೋದು. ನಮ್ಮ ದಿನಗಳು ಅಲ್ಲೇ ಅಂತ್ಯವಾಗಬಹುದು. 60 ವರ್ಷ ಬದುಕ್ತೇವೆ ಅಂದ್ಕೊಳ್ತೇವೆ, 25 ವರ್ಷಕ್ಕೆ ಏನಾದರೂ ಆಗ್ಬೋದು. 50 ವರ್ಷದಲ್ಲೇ ಏನಾದರೂ ಆಗ್ಬಿಡಬಹುದು. ಇವಾಗ 50 ವಯಸ್ಸಿನಲ್ಲಿರುವಂತರು ನಾವು 80-90 ಇರ್ತೀವಿ ಅನ್ಕೊಂಡು ಹೇಳೋದಕ್ಕಾಗೋದಿಲ್ಲ. ನಮ್ಮ ದಿನಗಳನ್ನ ದೇವರ ಲೆಕ್ಕ ಇಟ್ಟಿರ್ತಾರೆ, ನಾವಲ್ಲ. ನಾ ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ, ಈ ಸತ್ಯವನ್ನು ಅರ್ಥಕೊಂಡಿರುವಂತ ನಿಮಗೆ ದೇವರು ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾರೆ. ಆ ಕುಷ್ಠ ರೋಗಿ ಉಪಾದಿಯಲ್ಲಿ, ಅಪರಿಶುದ್ಧನೋಪಾದಿಯಲ್ಲಿ, ಅಶುದ್ಧನೋಪಾದಿಯಲ್ಲಿ ಈಗಲೂ ಕೂಡ ನೀವು ಯೇಸುವಿನ ಬಳಿಗೆ ಬಂದು ನೀನು ಮನಸ್ಸು ಮಾಡಿದರೆ ನಾನು ಶುದ್ಧನಾಗ್ತೇನೆ, ನಾನು ಪರಿಶುದ್ಧನಾಗ್ತೇನೆ. ಇದು ದೇವರು ನಿಮಗೆ ಕೊಡ್ತಿರುವಂತ ಅವಕಾಶ. ಖಂಡಿತವಾಗಿ ಅವಕಾಶ ಕೊಡ್ತಾ ಇದ್ದಾರಂದ್ರೆ ನಿಮ್ಮನ್ನು ಶುದ್ಧಿ ಮಾಡೋದಕ್ಕಾಗಿ ಆತನು ಕಾಯ್ತಾ ಇದ್ದಾನಂತ ಅರ್ಥ. ನಿಮ್ಮನ್ನು ಮುಟ್ಟೋದಕ್ಕಾಗಿ ಆತನು ಕಾಯ್ತಾ ಇದ್ದಾನೆ ಅಂತ ಅದರ ಅರ್ಥ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ಬೇಡಿಕೊಳ್ತಾನೆ. ಹಲ್ಲೆಲೂಯ. ಆತನ ಏನ್ ಮಾಡ್ತಾನೆ? ಬರೇ ಬೇಡಿಕೊಳ್ಳೋದಿಲ್ಲ. ಮೇಲಿನ ವಚನದಲ್ಲಿ ನೋಡ್ರಿ, ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಆತನು ಮೊಣಕಾಲೂರಿಕೊಂಡು ನೀನು ಮನಸ್ಸು ಮಾಡಿದ್ರೆ ನಾನು ಶುದ್ಧನಾಗಬಲ್ಲೆ. ಇನ್ನೊಂದು ವರ್ಷನಲ್ಲಿ ನೀವು ಮತ್ತಾಯ ಲೂಕದಲ್ಲಿ ನೋಡೋದಾದರೆ ಆತನು ಸಾಷ್ಟಾಂಗವೆರಗಿದನಂತೆ. ತನ್ನ ತಲೆಯನ್ನ ಯೇಸುವಿನ ಪಾದದ ಬಳಿಗೆ ಇಟ್ಟನಂತೆ. ಏನನ್ನ ಎಲ್ಲಿಟ್ಟನಂತೆ? ನಮ್ಮ ತಲೆ ನಿಲ್ಲಲ್ಲ ರೀ ಒಂದು ಕಡೆ. ನಮ್ಮ ತಲೆಗಳೇನು ನಿಲ್ಲೋದಿಲ್ಲ, ಓಡ್ತಾ ಇರುತ್ತೆ. ಇಡೀ ಪ್ರಪಂಚ ಎಲ್ಲ ಓಡ್ತಾ ಇರುತ್ತೆ. ಆದ್ರೆ ಈ ಅಪರಿಶುದ್ಧನ ಮಾಡಿದ್ದೇನು? ತನ್ನ ತಲೆ ಎಲ್ಲೆಲ್ಲಿ ಓಡ್ತಿತ್ತೋ ಗೊತ್ತಿಲ್ಲ, ಆವತ್ತು ತೆಗೆದುಕೊಂಡ್ಬಂದು ಯೇಸುವಿನ ಕಾಲ್ ಮುಂದೆ ಇಟ್ಬಿಟ್ಟನ. ಹಲ್ಲೆಲೂಯ. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ ಆತನು ಆರಾಧನೆ ಮಾಡ್ತಾ ಇದ್ದಾನೆ, ಆತನ ಕಾಲಿಗೆ ಬಿತ್ತು. ಇನ್ನೊಂದು ವರ್ಷನಲ್ಲಿ ನಾವು ನೋಡ್ತೇವೆ, ಕರ್ತನೆ ಎಂಬುದಾಗಿ ಹೇಳ್ತಾನೆ, ಲಾರ್ಡ್ ಇಫ್ ಯು ಹ್ಯಾವ್ ಮರ್ಸಿ ಐ ವಿಲ್ ಬಿ ಕ್ಲೀನ್. ಕರ್ತನೆ ನೀನು ಮನಸ್ಸು ಮಾಡಿದ್ರೆ ನಾನು ಶುದ್ಧನಾಗ. ಅಂದ್ರೆ ಅವನ ಅರಿಕೆ ಮಾಡ್ತೀರ, ನೀನ್ ಒಡೆಯನು, ನೀನ್ ಕರ್ತನು, ನೀನೇ ದೇವರು ಎಂಬುದಾಗಿ ಸಾಷ್ಟಾಂಗವೆರಗಿ ಅಲ್ಲೇ ಆರಾಧನೆ ಮಾಡಿ ಆತನ ಬಳಿ ಪ್ರಶ್ನೆ ಮಾಡ್ತಾ ಇದ್ದ. ಅಲ್ಲೇ ಆತನ ಪಾದದ ಬಳಿ ಕೂತ್ಕೊಂಡು ಆತನನ್ನ ಘನಪಡಿಸ್ತಾ ಇದ್ದ. ಅನೇಕ ಸಾರಿ ನಾ ಇದನ್ನ ಓದುತ್ತಾ ಇರ್ತೇನೆ, ಅನೇಕ ಸಾರಿ ನನ್ನ ಫೋನ್ನಲ್ಲಿ ಅದು ಫೋಟೋನ ಇಟ್ಕೊಂಡಿರ್ತೇನೆ. ಆ ಫೋಟೋನಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನ್ನ ಜೀವಿತದಲ್ಲಿ ಉನ್ನತವಾದಂತ ಸ್ಥಾನ ಅಂತ ಏನಾದ್ರೂ ಇರೋದಾದ್ರೆ ಅದು ಕ್ರಿಸ್ತನ ಪಾದದ ಬಳಿ ಎಂಬುದಾಗಿ. ನಮ್ಮ ಜೀವಿತಗಳಲ್ಲಿ ಎತ್ತರವಾದಂತ ಸ್ಥಾನ, ಬಹಳ ಬೆಲೆ ಉಳ್ಳಂತ ಸ್ಥಾನ, ಬಹಳ ಗೌರವವಿರುವಂತ ಸ್ಥಾನ ಏನಾದ್ರೂ ಇರೋದಾದ್ರೆ ಅದು ಕ್ರಿಸ್ತನ ಪಾದ. ಅದು ಕ್ರಿಸ್ತನ ಪಾದ. ಅದು ನಿಜವಾದ ಆರಾಧನೆ ರೀ. ಈ ಮನಸ್ಸುಳ್ಳಂತವರು ನಿಜವಾದ ಆರಾಧನೆನ ಮಾಡ್ತಾ ಇರ್ತಾರೆ. ಅಲ್ಲಿ ದೇವಾಲಯ ಇದ್ದಿರ್ಬೋದು, ಎಷ್ಟೋ ಜನರು ಅವತ್ತು ಆರಾಧನೆ ಮಾಡಿರ್ಬೋದು, ಆದ್ರೆ ಅವತ್ತು ಕ್ರಿಸ್ತನ ಪಾದದ ಬಳಿಯಲ್ಲಿ ಬಿದ್ದು ಮೊಣಕಾಲೂರಿ ಆತನ ತಲೆಗಳನ್ನ ಆತನ ಕಾಲಿನ ಬಳಿ ಇಟ್ಟು ಕರ್ತನೇ ಎಂಬುದಾಗಿ ಹೇಳಿದನಲ್ಲ, ಅವನು ನಿಜವಾದಂತ ಆರಾಧನೆನ ಅವತ್ತು ಅವನು ಮಾಡಿದ್ರು.
ಎಷ್ಟೋ ಸಾರಿ ನಾವು ಆರಾಧನೆ ಮಾಡ್ತೀವಿ, ನಮ್ಮ ತಲೆ ಮೇಲೆ ಇರುತ್ತೆ. ಎಷ್ಟೋ ಸರಿ ನಾವು ಆರಾಧನೆ ಮಾಡ್ತೀವಿ, ಆದರೆ ಪೂರ್ತಿ ಆತ್ಮ ಪ್ರಾಣ ಶರೀರದಲ್ಲಿ ನಾವು ಆರಾಧನೆ ಮಾಡೋದಿಲ್ಲ. ಆದರೆ ಆರಾಧನೆ ಮಾಡುವಾಗ ನಮ್ಮ ಈ ಕಿರೀಟವನ್ನ ತೆಗೆದಿಟ್ಟು ಆತನ ಪಾದದ ಬಳಿ ಇಟ್ಟು ನಾವು ಆರಾಧನೆ ಮಾಡಬೇಕು. 24 ಮಂದಿ ಹಿರಿಯರು ಏನು ಮಾಡ್ತಾರ್ರಿ? ಏನು ಮಾಡ್ತಾರೆ? 24 ಮಂದಿ ಹಿರಿಯರು ದೇವರನ್ನ ಘನಪಡಿಸುವಾಗ ಪರಲೋಕದಲ್ಲಿ ತಮ್ಮ ಕಿರೀಟಗಳನ್ನ ಪರಿಶುದ್ಧನು ಎಂಬುದಾಗಿ ಹೇಳ್ತಾರೆ. ಈ ಪರಿಶುದ್ಧನು ಎಂಬುದಾಗಿ ಹೇಳ್ತಾರೆ. ಆತ್ಮಿಕವಾಗಿ ನೋಡೋದಾದ್ರೆ ಈತನು ಅದೇ ಮಾಡಿದ್. ಪರಿಶುದ್ಧನ ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ, ನೀನು ಮನಸ್ಸು ಮಾಡಿದ್ರೆ ನಾ ಶುದ್ಧನಾಗುವಲ್ಲ. ಇವನು ಮಾಡಿದಂತ ಆರಾಧನೆ, ಇವನಿಟ್ಟಂತ ಬೇಡಿಕೆ ಎಷ್ಟು ಸುಂದರವಾಗಿತ್ತಂದ್ರೆ ಯೇಸು ಸ್ವಾಮಿ ಅವನ ಮೇಲೆ ಕನಿಕರ ಪಟ್ಟನಂತೆ. ಬಹಳ ಕಡಿಮೆ ಸ್ಥಳಗಳಲ್ಲಿ ಯೇಸು ಸ್ವಾಮಿ ಕನಿಕರ ಪಟ್ಟನು ಎಂಬುದಾಗಿ ಪ್ರಕಟವಾಗಿದೆ. ಅದರಲ್ಲಿ ಇದು ಕೂಡ ಒಂದು. ಕನಿಕರ ಅಂದ್ರೆ ಏನು ಗೊತ್ತಾ ರೀ? ಏನ್ರಿ ಕನಿಕರ ಅಂದ್ರೆ? ಹೇಳ್ರಿ, ಏನ್ ಕನಿಕರ ಅಂದ್ರೆ? ಹೇಳಿ ಹೇಳಿ ಹೇಳಿ, ಶಬ್ದವಾಗಿ ಹೇಳ್ಬೇಕು. ಕನಿಕರ ಅಂದ್ರೆ ಏನು? ಹೇಳಿ. ದಯೆ ತೋರಿಸೋದ? ಓಕೆ. ಕನಿಕರ ಪಡೋದಂದ್ರೆ ಏನು ಗೊತ್ತಾ? ಅವರ ನೋವನ್ನ ನೀವು ಅನುಭವಿಸೋದು. ಆಗ್ಲೇ ತಾನೇ ಕನಿಕರ ಪಡೋದು. ತಾಯಿ ತನ್ನ ಮಗುಗೆ ಒಂದು ಚೂರ್ ಹಿಂಗೆ ಕಟ್ಟಾಗಿ ರಕ್ತ ಬಂದ್ರೆ ಅಳ್ತಾರಲ್ಲ, ಯಾಕೆ ಅಳೋದು? ಆ ನೋವು ಅವರು ಕೂಡ ಅನುಭವಿಸ್ತಾರೆ. ಅದನ್ನ ಕನಿಕರ ಅಂತಾರೆ. ದಟ್ ಈಸ್ ಕಂಪ್ಯಾಷನ್. ಅಂದ್ರೆ ಯೇಸು ಸ್ವಾಮಿ ಈ ಕುಷ್ಠರೋಗಿ ಬಂದು ತನ್ನ ಪಾದದ ಬಳಿಗೆ ಬಿದ್ದು ಬೇಡಿಕೊಳ್ಳುವಾಗ, ನೀನು ಮನಸ್ಸು ಮಾಡ ನಾನು ಶುದ್ಧನಾಗಬಲ್ಲೆ ಎಂಬುದಾಗಿ ಸಾಷ್ಟಾಂಗವೆರಗಿ ಬೇಡಿಕೊಳ್ಳುವಾಗ, ಯೇಸು ಸ್ವಾಮಿ ಅವನಿಷ್ಟು ವರ್ಷಗಳ ತನಕ ಅವನು ಅನುಭವಿಸಿದಂತ ನೋವನ್ನ ಆತನು ಅನುಭವಿಸಿದ. ಇಷ್ಟು ವರ್ಷಗಳ ತನಕ ಅವನಿಗೆ ಅಶುದ್ಧನು 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 ಎಂಬುದಾಗಿ ಹೇಳಿ ಹೇಳಿ ಅವನ ಗುರುತನ್ನೇ ಬದಲಾಯಿಸಿದ್ರಲ್ಲ. ಒಂದೊಂದು ಸಾರಿಯೂ ಆ ಮಾತುಗಳನ್ನ ಕೇಳುವಾಗ ಭಾವನಾತ್ಮಕವಾಗಿ ಮಾನಸಿಕವಾಗಿ ಕುಂದಿ ಹೋದಂತ ಈ ಮನುಷ್ಯನ ಮನಸ್ಸಿನ ನೋವನ್ನ ಯೇಸು ಅನುಭವಿಸಿದ. ಅವನ ನೋವನ್ನ ಯೇಸು ಸ್ವಾಮಿಯಲ್ಲಿ ನಿಂತುಕೊಂಡು ಅನುಭವಿಸಿದರು. ಅದಕ್ಕೆ ಅವರು ಕನಿಕರ ಪಟ್ಟರು. ನಾವು ಹೇಗೆ ಬರ್ತೇವೆ ಗೊತ್ತಾ ರೀ? ದೇವರ ಆಲಯಕ್ಕೆ ಬೇಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವು ಬರೋದೇ ಇಲ್ಲ. ಕಮಾಂಡ್ ಮಾಡುವ ರೀತಿಯಲ್ಲಿ ಬರ್ತೇವೆ. ದೇವರಿಗೆ ಕಮಾಂಡ್ ಮಾಡ್ತೇವೆ. ಆದ್ರೆ ಇಲ್ಲಿ ಇವನೇನ್ ಮಾಡ್ತಿದ್ದಾನೆ? ಬೇಡಿಕೊಳ್ತಾ ಇದ್ದಾನೆ. ಅಂದ್ರೆ ತನ್ನ ಮನಸ್ಸಿನ ನೋವನ್ನ ಕರ್ತನ ಮುಂದೆ ಸರಿಯಾಗಿ ಬಿಚ್ಚಿಡ್ತಾ ಇದ್ದಾನೆ. ನಿಜವಾದಂತ ಆರಾಧನೆ ಮಾಡುವಂತವರ ಮೇಲೆ ದೇವರ ಕನಿಕರ ನಿಜವಾಗಿಯೂ ಬರುವಂತದ್ದಾಗಿದೆ. ಯಾಕೆ ಗೊತ್ತಾ ದೇವ್ರು ಹೇಳುದು? ದೇವರನ್ನ ಒಂದು ವೇಳೆ ನೀವು ಪ್ರೀತಿಸೋದಾದ್ರೆ, ದೇವರನ್ನ ಆರಾಧನೆ ಮಾಡೋದಾದ್ರೆ ಪೂರ್ತಿ ಆತ್ಮ ಪ್ರಾಣ ಶರೀರದಿಂದ ಆರಾಧನೆ ಮಾಡಿರಿ ಅಂತ ಯಾಕ್ರಿ ಹೇಳೋದು? ಆಗ ತಾನೇ ನಿಮ್ಮ ಪೂರ್ತಿ ಆತ್ಮ ಪ್ರಾಣ ಶರೀರದಲ್ಲಿರುವಂತ ಭಾವನೆ ಆತನಿಗೆ ಗೊತ್ತಾಗೋದು. ದೇಹ ಇಲ್ಲಿ ಇರುತ್ತೆ, ಆತ್ಮ ಇನ್ನೊಂದು ಕಡೆ ಇರುತ್ತೆ, ಪ್ರಾಣ ಇನ್ನೊಂದು ಕಡೆ ಇರುತ್ತೆ. ಹೇಗ್ ಗೊತ್ತಾಗತ್ತೆ? ಈತನು ಬೇಡಿಕೊಳ್ಳುವಾಗ ಯೇಸು ಸ್ವಾಮಿ ಅವನ ನೋವನ್ನ ಅನುಭವಿಸುತ್ತ. ಅನುಭವಿಸಿದ ನಂತರ ಯೇಸು ಸ್ವಾಮಿ ಯಾವ ಮಾತನ್ನ ಹೇಳ್ತಾರೆ ಗೊತ್ತಾ? ಅನುಭವಿಸಿದ ಮೇಲೆ 41ನೇ ವಚನದಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ನನಗೆ ಮನಸ್ಸುಂಟು, ಶುದ್ಧನಾಗು ಎಂಬುದ. ನನಗೆ ಮನಸ್ಸುಂಟು, ಶಬ್ದವಾಗಿ ಹೇಳ್ರಿ, ನನಗೆ ಮನಸ್ಸುಂಟು. ಒಂದು ಮಾತನ್ನ ಹೇಳೋಣ. ನೀವು ಎಷ್ಟು ದೀನತೆಯಿಂದ ದೇವರ ಬಳಿ ಬೇಡ್ಕೊಳ್ತೀರೋ ಅಷ್ಟೇ ಬೇಗ ದೇವರು ಉತ್ತರ ಕೊಡ್ತಾರೆ. ಎಷ್ಟು ದೀನತೆಯಿಂದ ಇವನು ಆತನ ಪಾದದ ಬಳಿಯಲ್ಲಿ ಕೂತುಕೊಂಡು ನೀನು ಮನಸ್ಸು ಮಾಡಿದರೆ ಅಯ್ಯ ನಾನು ಶುದ್ಧನಾಗ್ತೇನೆ. ಅವನ ನೋವನ್ನ ಒಂದೇ ಸಾಲಿನಲ್ಲಿ ಅವನು ತೋಚ್ಕೊಂಡ್ರು. ಒಂದೇ ಸಾಲಿನಲ್ಲಿ ಆತನ ನೋವನ್ನು ತೋರಿಸಿಕೊಂಡನು. ಒಂದೇ ಸಾಲಿನಲ್ಲಿ
ಅವನು ಹೇಳಿದ, ನನಗೆ ಅಪರಿಶುದ್ಧನು ಬೇಡ, ಆ ಪಟ್ಟ ನನಗೆ ಬೇಡ, ನೀನು ಮನಸ್ಸು ಮಾಡಿದ್ರೆ ನಾನು ಶುದ್ಧನಾಗ್ತೇನೆ. ಆ ಪ್ರಾರ್ಥನೆಗೆ ದೇವರು ಒಂದೇ ಸಾರಿಗೆ ಉತ್ತರ ಕೊಡ್ತಾರೆ. ನನಗೆ ಮನಸ್ಸಿದೆ, ನಾನು ಮನಸ್ಸು ಮಾಡಿದ್ದೀನಿ, ಪ್ರತಿಯೊಂದನ್ನು ಬದಲಾಯಿಸುವಂತ ದೇವರ ನಾನಾಗಿದ್ದೇನೆ, ನನಗೆ ಅಸಾಧ್ಯವಾಗಿರುವಂಥದ್ದು ಒಂದೂ ಇಲ್ಲ. ನೀನು ಯಥಾರ್ಥದಿಂದ ಬೇಡಿಕೊಂಡಿರುವ ಕಾರಣ ನನಗೆ ಮನಸ್ಸಿದೆ, ಈಗಲೇ ಶುದ್ಧನಾಗು. ನನಗೆ ಮನಸ್ಸಿದೆ, ಈ ಕ್ಷಣಕ್ಕೆ ಶುದ್ಧನಾಗು. ಯಥಾರ್ಥದಿಂದ ಮಾಡುವಂತ ನೀತಿವಂತರ ಪ್ರಾರ್ಥನೆಗೆ ಬಹು ಬಲ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಎಷ್ಟು ಬಲ ಇದೆ? ಆ ಬಲ ಇದೆ. ಪ್ರಾರ್ಥನೆ ಮಾಡಿದ ಮರುಕ್ಷಣವೇ ದೇವರು ಹೇಳ್ತಾರೆ, ನನಗೆ ಮನಸ್ಸಿದೆ, ನೀನು ಶುದ್ಧನಾಗು. ಇನ್ಯಾರು ತಡೆಯೋದಕ್ಕೆ ಸಾಧ್ಯ? ನಿನ್ನ ಇನ್ಯಾರ ಶುದ್ಧನು ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ? ಇನ್ಯಾರು ಹೇಳೋದಕ್ಕೆ ಸಾಧ್ಯ? ಆ ಕ್ಷಣವೇ ಯೇಸು ಸ್ವಾಮಿ ಆ ಮಾತನ್ನು ಹೇಳುವಾಗ ಆತನನ್ನ ಮುಟ್ಟಿ ಹೇಳ್ತಾರೆ, ನನಗೆ ಮನಸ್ಸಿದೆ, ಶುದ್ಧನಾಗು. ಒಂದು ವೇಳೆ ಕುಷ್ಠರೋಗಿ, ನಾನು ಪಾಪಿ, ನಾನು ಅಶುದ್ಧನು, ನಾನು ಕುಷ್ಠನು, ನಾನು ಊರೊಳಗೆ ಹೋಗೋ ಹಾಗಿಲ್ಲ ಅಂತ ಅಂದುಕೊಂಡು ಊರಿನ ಆಚೆ ಇದ್ದಿದ್ರೆ ಈ ಸಂಗತಿ ಆಗ್ತಾ ಇರ್ಲಿಲ್ವೇನೋ? ಆದ್ರೆ ಎಲ್ಲ ನಿಯಮಗಳನ್ನು ಮೀರಿ ಯೇಸುವನ್ನ ಹುಡುಕಿಕೊಂಡು ಬಂದ ತಕ್ಷಣ ಅಲ್ಲಿ ವಚನ ಹೇಳುತ್ತೆ, ಯೇಸು ಕೈ ನೀಡಿ ಅವನನ್ನ ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನ. ತುಂಬಾ ಸೌಭಾಗ್ಯವಂತನು ರೀ ಅವನು. ಎಷ್ಟು ಸೌಭಾಗ್ಯವಂತನು? ತುಂಬಾ ಸೌಭಾಗ್ಯವಂತನು. ಎಷ್ಟು? ಆತನ ಪರಿಶುದ್ಧವಾದಂಥ ಕರಗಳ ಸ್ಪರ್ಶವನ್ನು ಅವನು ಅನುಭವಿಸಿದ. ಆ ಹಸ್ತದಿಂದ ಶಕ್ತಿ ಅವನ ದೇಹದ ಮೇಲೆ ಹೊರಟು ಬಂತವತ್ತು. ಆ ಕೈಗಳಿಂದ ಪರಿಶುದ್ಧತೆ ಅವನ ಮೇಲೆ ಹೊರಟು ಬಂತು. ಅವನೇ ಸೌಭಾಗ್ಯವಂತ. ಎಲ್ಲರೂ ಅಶುದ್ಧನು ಅಂತ ಹೇಳಿದಂತ ಕುಷ್ಠನೇ ಸೌಭಾಗ್ಯವಂತನು ರೀ. ಅವಕಾಶ ನಿನಗೆ ಸಿಗ್ಲಿಲ್ಲ. ನನಗಂತೂ ಬಹಳ ಆಸೆ. ಯಾವಾಗ್ಲೂ ಹೇಳ್ತೀನಿ, ದೇವ್ರೊಂದು ಸಾರಿ ನಂಗೆ ಹೆಗಲ ಮೇಲೆ ಕೈ ಹಾಕಬೇಕಂತ, ಒಂದೇ ಒಂದು ಸಾರಿ ನಾನು ಅದನ್ನು ಅನುಭವಿಸಬೇಕಂತ. ಅಷ್ಟು ತವಕ ಕೆಲವೊಂದು ಸಾರಿ ನನ್ನ ಮನಸ್ಸಿನಲ್ಲಿ ತುಂಬಾ ಬರುತ್ತೆ. ಇಂಥ ವಚನಗಳನ್ನು ಓದುವಾಗ ನನಗನ್ಸುತ್ತೆ, ಎಷ್ಟು ಸೌಭಾಗ್ಯವಂತನಿರ್ಬೋದು, ಯೇಸು ಹೋಗವ್ರನ್ನ ಮುಟ್ಟಿದ್ರ ಅಂತ. ಯೇಸುವಿನ ಕರಗಳು ಅವನನ್ನ ಮುಟ್ಟಿದ ತಕ್ಷಣವೇ ಆ ಕುಷ್ಠ ಏನಾಗುತ್ತೆ? ಕೂಡಲೇ ಅವನ ಕುಷ್ಠವು ಹೋಗಿ ಅವನು, ಹಲ್ಲೆಲೂಯಾ ಹಲ್ಲೆಲೂಯಾ, ಕೂಡಲೇ ಅವನ ಕುಷ್ಠ ಹೋಗಿ ಅವನು ಶುದ್ಧನಾಥನು. ಏನಾದನು? ಶುದ್ಧನಾಥನು. ಆತನ ಹಸ್ತ ಅವನನ್ನು ಸ್ಪರ್ಶ ಮಾಡಿದ ತಕ್ಷಣ ಆ ಪರಿಶುದ್ಧತೆ ಎಲ್ಲ ಹೋಗುತ್ತೆ, ಶುದ್ಧತೆ ಅವನ ಮೇಲೆ ಪ್ರಕಟವಾಗತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಕೇಳ್ರಿ. ಎಷ್ಟೇ ಅಪರಿಶುದ್ಧತೆಯಲ್ಲಿ ನೀವು ಬಿದ್ದಿರಬಹುದು, ಜನರು ಎಷ್ಟೇ ನಿಮ್ಮನ್ನ ಪಾಪಿ ಎಂಬುದಾಗಿ ಹೇಳಬಹುದು, ಜನರು ಯಾವುದೇ ಗುರುತನ್ನ ನಿಮಗೆ ಕೊಟ್ಟಿರಬಹುದು, ಯಾವುದೇ ಪಟ್ಟವನ್ನ ನಿಮಗೆ ಕೊಟ್ಟಿರಬಹುದು, ಆದ್ರೆ ನಿಮ್ಮ ಗುರುತನ್ನ ಬದಲಾಯಿಸೋದಕ್ಕೆ ಯಾರಿಗಾದ್ರೂ ಸಾಮರ್ಥ್ಯ ಇರುವುದಾದ್ರೆ, ಅಪರಿಶುದ್ಧನು ಅಶುದ್ಧನು ಎನ್ನುವಂತ ಗುರುತನ್ನ, ಪಾಪಿ ಅನ್ನುವಂತ ಗುರುತನ್ನ, ಮೋಸಗಾರ ಅನ್ನುವಂತ ಗುರುತನ್ನ, ವ್ಯಭಿಚಾರ ಅನ್ನುವಂತ ಗುರುತನ್ನ ಯಾರಿಗಾದ್ರೂ ಬದಲಾಯಿಸುವಂತ ಸಾಮರ್ಥ್ಯ ಇರುವುದಾದರೆ ಅದು ನಾನು ನೀನು ಆರಾಧಿಸುವಂತ ನಜರೇತಿನ ಯೇಸುವಿಗೆ ಮಾತ್ರ. ಆತನ ಒಂದೇ ಒಂದು ಸ್ಪರ್ಶ ನಿಮ್ಮ ಜೀವಿತದಲ್ಲಿ ನಿಮ್ಮ ಇಡೀ ಗುರುತನ್ನೇ ಬದಲಾಯಿಸುವಂತದ್ದಾಗಿದೆ. ಪಾಪಿಯಾಗಿರುವಂತನು ಪರಿಶುದ್ಧನಾಗುತ್ತಾನೆ, ಅಶುದ್ಧನು ಶುದ್ಧನಾಗುತ್ತಾನೆ, ಅನಾರೋಗ್ಯದಲ್ಲಿರುವಂತನು ಆರೋಗ್ಯವುಳ್ಳವನಾಗುತ್ತಾನೆ,
ಮಾಡ್ತಾನೆ. ಬಡತನದಲ್ಲಿರುವಂತವನು ಸಿರಿತನದಲ್ಲಿ ಬಾಳಿಸ್ತಾನೆ. ಹಾಲೆಲೂಯ, ಹಾಲೆಲೂಯ. ನಿಮ್ಮ ಗುರುತನ್ನ ಬದಲಾಯಿಸುವಂತ ದೇವರು ಇವತ್ತು ಹೇಳ್ತಾ ಇದ್ದಾನೆ, ನನಗೆ ಮನಸ್ಸುಂಟು, ನಾನು ಮುಟ್ಟುತ್ತೇನೆ, ಆದ್ರೆ ನೀನು ನನ್ನ ಬಳಿ ಬರೋದಕ್ಕೆ ಸಿದ್ಧನಾಗಿದ್ಯಾ ಎಂಬುದಾಗಿ. ನನಗೆ ಮನಸ್ಸುಂಟು, ನಾನು ನಿನ್ನ ಗುರುತನ್ನ ಬದಲಾಯಿಸುತ್ತೇನೆ, ನಾನು ನಿನ್ನ ಜೀವಿತವನ್ನು ಬದಲಾಯಿಸ್ತೇನೆ, ಆದ್ರೆ ನೀನು ನನ್ನ ಬಳಿಗೆ ಬರ್ತೀಯ. ಒಬ್ಬ ಪಾಪಿ ಹುಡುಕಿಕೊಂಡು ಬಂದು ಪರಿಶುದ್ಧನಾಗ್ತಾನೆ. ಒಬ್ಬ ಕುಷ್ಠ ಹುಡುಕಿಕೊಂಡು ಬಂದು ಆತನು ಶುದ್ಧನಾಗ್ತಾನೆ. ಇನ್ನು ಏನು ಆಗದಿರುವಂತ ನಾವು ದೇವರ ಬಳಿಗೆ ಹೋಗಿ ಆತನ ಹಸ್ತ ಸ್ಪರ್ಶ ನಮಗೆ ಉಂಟಾದ್ರೆ ಇನ್ನೆಷ್ಟರ ಮಟ್ಟಿಗೆ ನಾವು ಶುದ್ಧಿ ಆಗ್ಬೋದು ಅಂತ ಸರಿ ಯೋಚನೆ ಮಾಡ್ರಿ. ಇನ್ನೆಷ್ಟರ ಮಟ್ಟಿಗೆ ಆತನ ಕೈಗಳಿರುವಂತ ಪರಿಶುದ್ಧತೆ ನಮ್ಮ ಮೇಲೆ ಪ್ರಕಟವಾಗಬಹುದು. ಇನ್ನೆಷ್ಟರ ಮಟ್ಟಿಗೆ ಆತನ ಕೈಗಳಿರುವಂತ ಬಲ ನಮ್ಮ ದೇಹದ ಮೇಲೆ ಇಳಿದು ಬರಬಹುದು. ಯೋಚನೆ ಮಾಡ್ರಿ, ಯೋಚನೆ ಮಾಡ್ರಿ. ಊರಿಂದ ಆಚೆ ಇರುವಂತ ಊರೊಳಗೆ ಬರ್ತಾನೆ. ನಾವು ದೇವರ ಆಲಯಕ್ಕೆ ಬರ್ತೇವೆ, ದೇವರ ಬಳಿಗೆ ಬರೋದಿಲ್ಲ. ಜನರಿಂದ ದೂರ ಇರಬೇಕಾದ್ರೂ ಯೇಸುವನ್ನು ಹುಡುಕಿಕೊಂಡು ಬರ್ತಾನೆ. ನಾವು 24 ಗಂಟೆ ಜನರ ಮಧ್ಯೆ ಸಮಯ ಕಳೀತೇವೆ ಹೊರತು ದೇವರ ಬಳಿ ಸಮಯ ಕಳೆಯೋದಿಲ್ಲ. ದೇವಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇರೋನು ನಿಜ ದೇವರನ್ನು ಹುಡುಕಿಕೊಂಡು ಬರ್ತಾನೆ. ಇವತ್ತು ಯೇಸು ನಮ್ಮೊಳಗೆ ಇದ್ದಾರೆ, ಆತನನ್ನೇ ನಾವು ಕಂಡುಹಿಡಿತಾ ಇಲ್ಲ. ಎಂಥ ವಿಪರ್ಯಾಸ ರೀ, ಎಂಥ ವಿಪರ್ಯಾಸ. ಅವನು ಬರ್ತಾನೆ, ತನ್ನ ನೋವನ್ನ ತೋಡ್ಕೊಳ್ತಾನೆ, ಬೇಡ್ಕೊಳ್ತಾನೆ. ಯೇಸು ಸ್ವಾಮಿ ಕನಿಕರ ಪಡ್ತಾರೆ, ಗುಣಪಡಿಸ್ತಾರೆ. ಇಷ್ಟೇ ಸಿಂಪಲ್, ಇಷ್ಟೇ ಸಿಂಪಲ್, ಇಷ್ಟೇ ಸಿಂಪಲ್ ದೇವರಿಂದ ನೀವು ದಯೆಯನ್ನು ಪಡೆದುಕೊಳ್ಳೋದಕ್ಕೆ. ವೆರಿ ಸಿಂಪಲ್. ಯೇಸುವಿನ ಬಳಿಗೆ ಹೋಗಬೇಕು, ಆತನ ಬಳಿ ಬೇಡಿಕೊಳ್ಳಬೇಕು, ಆತನು ಮನಸ್ಸು ಮಾಡಿ ನಿಮ್ಮನ್ನ ಗುಣಪಡಿಸಬೇಕು. ಇಷ್ಟೇ ಆಗೋದು. ಆದರೆ ಎಷ್ಟು ಬೇಜವಾಬ್ದಾರಿನಲ್ಲಿ ಜೀವನ ಮಾಡ್ತಾ ಇದ್ದೇವೆ ಒಂದ್ಸಲಿ ಯೋಚನೆ ಮಾಡ್ರಿ. ಎಷ್ಟು ನಿರ್ಲಕ್ಷ್ಯದಲ್ಲಿ ಜೀವಿಸ್ತಾ ಇದ್ದೇವೆ ಯೋಚನೆ ಮಾಡ್ರಿ. ಹಲ್ಲೆಲೂಯಾ. ಇವತ್ತು ನಿಮ್ಮ ಗುರುತುಗಳು ಬದಲಾಗಬೇಕಾ? ಯೇಸುವಿನ ಬಳಿಗೆ ಬನ್ರಿ. ನಿಮಗೆ ಕಟ್ಟಲ್ಪಟ್ಟಿರುವಂತ ಪಟ್ಟಗಳು ಬದಲಾಗಬೇಕಾ? ಯೇಸುವಿನ ಬಳಿಗೆ ಬನ್ರಿ. ನಿಮ್ಮ ಜೀವಿತ ಮಾರ್ಪಡಬೇಕಾ? ಯೇಸುವಿನ ಬಳಿಗೆ ಬನ್ರಿ. ಆತನು ಮನಸ್ಸು ಮಾಡಿ ನಿಮ್ಮನ್ನು ಶುದ್ಧ ಮಾಡುವಂಥವನಾಗಿದ್ದ. ಆತನು ಮನಸ್ಸು ಮಾಡಿ ನಿಮ್ಮ ಮೇಲೆ ಕನಿಕರ ಇಟ್ಟು ನಿಮ್ಮನ್ನು ಶುದ್ಧ ಮಾಡುವಂಥವನಾಗಿದ್ದ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದಾದ ನಂತರ ಯೇಸು ಸ್ವಾಮಿ ಹೇಳ್ತಾರೆ, ಈಗ ಏನ್ ನಡೀತೋ ಅದನ್ನ ನೀನ್ ಯಾರಿಗೂ ಹೇಳ್ಬೇಡ. ಎಲ್ಲಿಗೆ ಹೋಗ್ಬೇಕು ನೀನ್? ನೇರವಾಗಿ ಹೇಳ್ರಿ, ಓದಿದ್ರಲ್ಲ, ಎಲ್ಲಿಗೆ ಹೋಗ್ಬೇಕು ನೀನು? ಹೇಳ್ಬೇಕು, ಎಲ್ಲಿಗೆ ಹೋಗ್ಬೇಕು ನೀನು? ಹೋಗಿ ಏನ್ ಮಾಡ್ಬೇಕು? ನಿನ್ನ ಮೈ ತೋರಿಸಿ ಮೋಶೆ ನೇಮಕ ಮಾಡಿರೋದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು, ಅದು ಜನರಿಗೆ ಎಂದು ಖಂಡಿತವಾಗಿ ಹೇಳಿ ಅವರನ್ನ ಕಳಿಸಿಬಿಟ್ಟನು. ಆದರೆ ಅವನು ಹೊರಟೋಗಿ ಆ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸಿದ್ರಿಂದ ಯೇಸು ಬಹಿರಂಗವಾಗಿ ಇನ್ನು ಯಾವ ಊರೊಳಕ್ಕೆ ಹೋಗಲಾರದೆ ಹೊರಗೆ ಅಡವಿ ಸ್ಥಳಗಳಲ್ಲಿ ಇದ್ದನು. ಹಲ್ಲೆಲೂಯ. ಈ ಅದ್ಭುತವನ್ನ ಮಾಡಿದ ನಂತರ ಯೇಸು ಸ್ವಾಮಿ ಖಂಡಿತವಾಗಿ ಹೇಳ್ತಾರೆ, ಇದಾದ ಮೇಲೆ ನೀನೇನ್ ಮಾಡಬೇಕು? ಯಾಜಕನ ಬಳಿ ಹೋಗಿ ನಿನ್ನ ಮೈಯನ್ನ ತೋರಿಸಿ ಮೋಶೆ ನೇಮದ ಪ್ರಕಾರ ಏನೆಲ್ಲ ಶುದ್ಧಾಚಾರಗಳಿದೆಯೋ ಆ ಕ್ರಮಗಳನ್ನೆಲ್ಲ ಪಾಲಿಸಿದ ನಂತರ ಅದು ಅವರಿಗೆ, ಜನರಿಗೆ ಅಂದ್ರೆ ಯಾಜಕರಿಗೂ ದೇವಾಲಯಕ್ಕೆ ಬರುವಂತ ಜನರಿಗೆ ಏನಾಗುತ್ತದು, ಆಮೇಲೆ ನೀನೇನಾದ್ರೂ ಮಾಡ್ಕೊ. ಆದ್ರೆ ಮೊದಲು ನೀನೇನ್ ಮಾಡು? ದೇವಾಲಯಕ್ಕೆ ಹೋಗಿ ಯಾಜಕನಿಗೆ ಮೋಶೆಯ ನೇಮದ ಪ್ರಕಾರ ಇವನೇನ್ ಮಾಡ್ಬೇಕಾಗಿತ್ತು ಗೊತ್ತಾ? ಮೋಶೆಯ ನೇಮದ ಪ್ರಕಾರ ಯಾಜಕನಿಗೆ ಅವನ ಮೈ ತೋರಿಸಿದ ನಂತರ ಯಾಜಕನ ಹೇಳ್ತಾನೆ, 2 ಪಾರಿವಾಳಗಳನ್ನ ತೆಗೆದುಕೊಂಡು ಬಾ ಅಂತ. 2 ಪಾರಿವಾಳಗಳನ್ನು ತೆಗೆದುಕೊಂಡು ಬಂದು ಒಂದು ಪಾರಿವಾಳನ್ನ ಹರಿಯುವಂತ ನೀರಿನಲ್ಲಿ ಕಡಿದು ಅದರ ರಕ್ತವನ್ನ ತೆಗೆದುಕೊಂಡು ಬಂದು ಇನ್ನೊಂದು ಪಾರಿವಾಳವನ್ನ ಆ ರಕ್ತದಲ್ಲಿ ಅದ್ದಿ ಅದನ್ನ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿದ ನಂತರ 7 ದಿನಗಳಾದ ನಂತರ 7 ದಿನಗಳು ಆತನನ್ನ ಹೊರಗೆ ಇಡಬೇಕು. ಹೊರಗಡೆ ಇಟ್ಟ ನಂತರ 7 ದಿನಗಳಾದ ನಂತರ ಮತ್ತೆ ಯಾವುದೇ ಕುಷ್ಠರೋಗದ ಲಕ್ಷಣಗಳು ಕಾಣಿಸದೇ ಇದ್ದಾಗ ಮತ್ತೆ 2 ಕುರಿಗಳನ್ನು ತೆಗೆದುಕೊಂಡು ಬಂದು
ದೇವರಿಗೆ ಯಜ್ಞವನ್ನು ಅರ್ಪಿಸಿ ನಂತರ ಯಾಜಕನು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಾನೆ, ಇವನು ಶುದ್ಧನು ಎಂಬುದಾಗಿ. ಇವನು ಅಶುದ್ಧನು ಎಂಬುದಾಗಿ ಹೇಳೋದು ಯಾಜಕನೇ, ಶುದ್ಧನು ಎಂಬುದಾಗಿ ಹೇಳೋದು ಈಗ ನಾವು ಓದಿದ್ವಲ್ಲ ಯಾಜಕ ಕಾರಣದಲ್ಲಿ. ಸೊ ದೇವ್ರು ಏನ್ ಹೇಳ್ತಾರೆ, ಯೇಸುಸ್ವಾಮಿ ಏನ್ ಹೇಳ್ತಾರೆ, ಮೊದಲು ನೀನು ಶುದ್ಧಾಚಾರವನ್ನ ನೆರವೇರಿಸು. ಆಗ ಏನಾಗತ್ತೆ, ಯಾಜಕರಿಗೂ ಕೂಡ ಸಾಕ್ಷಿ ಆಗತ್ತೆ, ಅಲ್ಲಿರುವಂತ ಜನರಿಗೂ ಕೂಡ ಸಾಕ್ಷಿ ಆಗತ್ತೆ. ಆದ್ರೆ ಈ ಮನುಷ್ಯನ ಏನ್ ಮಾಡ್ತಾನೆ, ಯೇಸುಸ್ವಾಮಿ ಮಾತು ಕೇಳೋದಿಲ್ಲ. ಎಕ್ಸೈಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾನೆ, ದೇವಾಲಯಕ್ಕೆ ಹೋಗೋದ್ರ ಬದಲಾಗಿ ಏನು ಎಲ್ಲ ಹೋಗ್ತಾನೆ, ಊರೆಲ್ಲ ಹೇಳ್ಕೊಂಡು ಬರಕ್ ಹೋಗ್ತಾನೆ. ಇದರಿಂದ ಯೇಸುಸ್ವಾಮಿ ಬಹಿರಂಗವಾಗಿ ಎಲ್ಲಿಯೂ ಕೂಡ ಓಡಾಡಕ್ಕೆ ಆಗದೆ ಇರುವ ಹಾಗೆ, ಊರೊಳಕ್ಕೆ ಹೋಗದೆ ಇರುವ ಹಾಗೆ ಆಯ್ತು. ನಂತರ ಆತನ ಎಲ್ಲಿದ್ದನು, ಅಡವಿಯ ಸ್ಥಳಗಳಲ್ಲಿದ್ದು. ಹಲ್ಲೆಲೂಯಾ. ಅನೇಕ ಸಾರಿ ನಾವು ಕೂಡ ದೇವರನ್ನ ಅಡವಿಗೆ ತಳ್ಳಿಬಿಡ್ತೇವೆ, ದೇವರ ಮಾತುಗಳನ್ನ ಮೀರಿ. ಹೌದಾ? ಆದರೂ ಇಲ್ಲಿ ಒಂದು ಗುಡಾರ್ಥವನ್ನ ನಿಮಗೆ ನಾನು ತಿಳಿಸುತ್ತೇನೆ, ಗಮನವಿಟ್ಟು ಕೇಳಿ. ಯೇಸು ಸ್ವಾಮಿ ಆ ಕುಷ್ಠರೋಗಿಯನ್ನ ಮುಟ್ಟಿದನು. ಕುಷ್ಠರೋಗಿಯನ್ನ ಮುಟ್ಟಿದ ನಂತರ ಯಾವ ಸ್ಥಳದಲ್ಲಿ ಕುಷ್ಠರೋಗಿ ಓಡಾಡ್ತಿದ್ದನೋ ಅಲ್ಲಿ ಇವಾಗ ಯೇಸು ವಾಸ ಮಾಡ್ತಾ ಇದ್ದಾರೆ. ಯಾವ ಸ್ಥಳದಲ್ಲಿ ಯೇಸು ಇರಬೇಕಾಗಿತ್ತೋ ಅಲ್ಲಿ ಕುಷ್ಠರೋಗಿ ಓಡಾಡ್ತಾ ಇದ್ದ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಇಲ್ಲಿ ತನಕ ಅಡವಿಯಲ್ಲಿ ವಾಸಿಸುತ್ತಿದ್ದಂತ ಕುಷ್ಠರೋಗಿ ಊರೊಳಗೆ ಇದ್ದಾನೆ. ಊರಿನಲ್ಲಿ ಅದ್ಭುತಗಳನ್ನು ನಡೆಸಿಕೊಂಡು ಓಡಾಡುತ್ತಿದ್ದಂತ ಯೇಸು ಸ್ವಾಮಿ, ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಯೇಸು ಸ್ವಾಮಿ ನಮ್ಮನ್ನ ಹುಡುಕಿಕೊಂಡು ಬಂದಾಗ, ನಮ್ಮನ್ನ ರಕ್ಷಿಸಿದಾಗ, ನಾವು ಯಾವ ಸ್ಥಳದಲ್ಲಿ ಮರಣವನ್ನ ಹೊಂದಬೇಕಾಗಿತ್ತು, ನಾವು ಪಾಪಿಗಳಾಗಿ ನಿರ್ಣಯ ಪಟ್ಟು ಊರಿಂದ ಆಚೆ ಗೋಲ್ಗತ್ತ ಬೆಟ್ಟದಲ್ಲಿ ಶಿಲುಬೆಯಲ್ಲಿ, ಯಾವ ಶಿಲುಬೆಯಲ್ಲಿ ನಾವೇರಬೇಕಾಗಿತ್ತೋ ಆ ಶಿಲುಬೆಯಲ್ಲಿ ಯೇಸು ಬಂದನು. ಯಾವ ಸ್ಥಳದಲ್ಲಿ ಯೇಸು ಸ್ವಾಮಿ ರಾಜನಾಗಿ ಓಡಾಡಬೇಕಾಗಿತ್ತೋ ಆ ಸ್ಥಳದಲ್ಲಿ ನಾವು ಬಂದ್ವಿ. ಯೇಸು ಸ್ವಾಮಿ ನಮ್ಮ ಮುಟ್ಟಿದ ತಕ್ಷಣ ಒಂದು ಗುಣ ಹೊಂದುತ್ತೇವ್ರಿ, ಇನ್ನೊಂದು ನಮ್ಮ ಸ್ಥಳವನ್ನ, ನಮ್ಮ ಸ್ಥಾನವನ್ನ, ನಮ್ಮ ಪಾಪವನ್ನ, ನಮ್ಮ ಶಾಪವನ್ನ ಆತನು ಹೊತ್ತುಕೊಂಡಿರ್ತಾನೆ. ಆತನಲ್ಲಿರುವಂತ ಬಿಡುಗಡೆ, ರಕ್ಷಣೆ, ಸಮಾಧಾನ, ಆರೋಗ್ಯ ನಮಗೆ ಕೊಟ್ಟು ನಡೆಸ್ತಾನೆ. ಸ್ಥಳಗಳನ್ನ ಬದಲಾವಣೆ ಮಾಡಿಬಿಡ್ತಾನೆ ಯೇಸು ಸ್ವಾಮಿ. ನಮ್ಮ ಭಾರವನ್ನೆಲ್ಲ ಆತನು ಹೊತ್ಕೊಳ್ತಾನೆ, ನಮ್ಮ ರೋಗವನ್ನೆಲ್ಲ ಆತ ಹೊತ್ತುಕೊಳ್ತಾನೆ. ನಾವಿದ್ದಂತ ಸ್ಥಳಕ್ಕೆ ಆತನು ಹೋಗ್ತಾನೆ, ಆತನಿರುವಂತ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಬರ್ತಾನೆ. ಅದು ನಾನು ನೀನು ಆರಾಧಿಸುವಂತ ಯೇಸುವಿನ ಗುಣಾತಿಶಯದ ಶಕ್ತಿ. ನನ್ನ ಯೇಸು ಸುಮ್ಮನೆ ಮುಟ್ಟೋದಿಲ್ಲ, ಮುಟ್ಟಿದರೆ ಗುಣಪಡಿಸ್ತಾನೆ, ಮುಟ್ಟಿದರೆ ನನ್ನ ಸ್ಥಾನವನ್ನು ಆತನ ತೆಗೆದುಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಒಂದು ಸಾರಿ ನಿಮ್ಮನ್ನು ಮುಟ್ಟಿದರೆ ಎಲ್ಲಾ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನೆರವೇರೋದಕ್ಕೆ ಸಾಧ್ಯ. ನೀವು ಶುದ್ಧರಾಗ್ತೀರಾ. ಊರಿಂದ ಆಚೆ ಇರುವಂತ ನಿಮ್ಮನ್ನ ಊರೊಳಕ್ಕೆ ಬರುವ ಹಾಗೆ ಆತನ ಹಸ್ತ ಮಾಡುವಂಥದ್ದಾಗಿದೆ. ದೇವರಿಂದ ದೂರ ಇರುವಂತ ನಿಮ್ಮನ್ನ, ತಂದೆಯಿಂದ ದೂರ ಇರುವಂತ ನಿಮ್ಮನ್ನ ತಂದೆಯ ಬಳಿಗೆ ಕರೆದುಕೊಂಡು ಬರುವಂಥದ್ದ. ಪಾಪಿ ಅನ್ನುವಂಥ ಪಟ್ಟವನ್ನ ಆತನು ಹೊತ್ತುಕೊಂಡು ತೀರಿಸ್ಬಿಡ್ತಾನೆ. ನಮಗೆ ಪರಿಶುದ್ಧರು ಅನ್ನುವಂಥ ಪಟ್ಟವನ್ನ ಆತನು ಕೊಡ್ತಾನೆ. ಎಷ್ಟು ಜನರ ಜೊತೆ ದೇವರು ಮಾತನಾಡ್ತಾ ಇದ್ದಾರೆ? ನಿಜವಾಗ ಮಾತನಾಡ್ತಾ ಇದ್ದಾರ? ನಿಜವಾಗಿ ಕೂಡ ಮಾತನಾಡ್ತಾ ಇದ್ದಾರ? ಎಷ್ಟು ಜನ ಇವತ್ತು ಹೇಳೋದಕ್ಕೆ ಸಾಧ್ಯ? ನೀನು ಮನಸ್ಸು ಮಾಡಿದರೆ ನಾನು ಶುದ್ಧನಾಗಬಲ್ಲೆ ಅಂತ ಎಷ್ಟು ಜನ ಇವತ್ತು ದೇವರ ಸನ್ನಿಧಾನದಲ್ಲಿ ಹೇಳೋದಕ್ಕೆ ಸಾಧ್ಯ? ನಿಜವಾಗಿ ಹೇಳ್ತೀರಾ? ನಿಜವಾಗಿ ಹೇಳ್ತೀರಾ? ಕೆಲವರಿಗೆ ಇನ್ನೂ ಕಠಿಣವಾದಂತ ಮನಸ್ಸು. ನಾವೇನು ಮಾಡ್ತಾ ಇದ್ದೀವಿ ಶುದ್ಧರಾಗೋದಕ್ಕೆ?
ಇದೇ ಅಶುದ್ಧತೆ ಏನ್ರಿ? ಈ ಪ್ರಶ್ನೆ ಬಂದ್ರೇನೆ ಅಶುದ್ಧತೆ. ಸಾಯೋ ತನಕ ನೀವು ದೇವರ ಬಳಿ ಶುದ್ಧತೆಯನ್ನ ಕೇಳ್ಕೊಂಡೇ ಸಾಯ್ಬೇಕ್ರಿ. ಹೌದಾ? ಹೌದೇನ್ರಿ? ಎಷ್ಟು ಜನ ಒಪ್ತೀರಾ ನಾನು ಈ ಮಾತಿಗೆ? ಸಾಯೋ ತನಕ ದೇವ್ರ ಶುದ್ಧತೆಯನ್ನು ನಾವು ಬಿಡ್ತಾ ಇರ್ಬೇಕು. ಎಲ್ಲಿ ತನಕ? ನಿಜವಾಗಿ ಹೇಳ್ರಿ, ನಾನು ಒತ್ತಾಯವಾಗಿ ಹೇಳ್ತಿದ್ದೇನೆ ಅಂತ ಅಲ್ಲ, ಯಾಕಂದ್ರೆ ಇವತ್ತು ನಿಮಗಾಗಿ ಬಂದಿರುವಂತ ದೇವರ ವಾಕ್ಯ ಇದು. ಎಷ್ಟು ಜನ ನಿಜವಾಗಿ ದೇವರ ಬಳಿ ಬೇಡಿಕೊಳ್ಳೋದಕ್ಕೆ, ಆತನ ಪಾದದ ಬಳಿ ಬಿದ್ದು ಬೇಡಿಕೊಳ್ಳೋದಕ್ಕೆ ನೀನು ಮನಸ್ಸು ಮಾಡಿದರೆ ನಾನು ಶುದ್ಧನಾಗಬಲ್ಲೆ, ನೀನು ಮನಸ್ಸು ಮಾಡಿದರೆ ನಾ ಸರಿ ಹೋಗ್ತೇನೆ, ನೀನು ಮನಸ್ಸು ಮಾಡಿದರೆ ನನ್ನ ಜೀವನ ಸರಿ ಹೋಗುತ್ತೆ, ನೀನು ಮನಸ್ಸು ಮಾಡಿದರೆ ನನ್ನ ಕುಟುಂಬ ಸರಿ ಹೋಗುತ್ತೆ, ನೀನು ಮನಸ್ಸು ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಪ್ಪ ಅಂತ ನಿಜವಾಗಿ ಹೇಳೋದಕ್ಕೆ ಎಷ್ಟು ಜನ ಸಿದ್ಧರಿದ್ದೀರಿ? ನಿಜವಾಗಿಯೂ ಎದ್ದೇಳಿ, ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ದೇವರ ಸನ್ನಿಧಾನದಲ್ಲಿ, ಯೇಸುವೆ ನೀ ಮನಸ್ಸು ಮಾಡಿದರೆ ನಾನಿವತ್ತು ಶುದ್ಧನಾಗಬಲ್ಲೆ, ನಾನಿವತ್ತು ಶುದ್ಧನಾಗಬಲ್ಲೆ. ನಿಜವಾಗಿ ಹೇಳ್ರಿ, ಆ ಯಥಾರ್ಥತೆ ನಿಮ್ಮ ಮಾತುಗಳಲ್ಲಿ ಕಾಣಿಸಬೇಕ್ರಿ ದೇವರಿಗೆ. ಆ ಕುಷ್ಠ ರೋಗಿ ಬೇಡಿಕೊಂಡ ತಕ್ಷಣವೇ ಬಿಡುಗಡೆ ಅವನಿಗೆ ಸಿಗತ್ತೆ. ಇವತ್ತು ನಾವು ವರ್ಷಗಟ್ಟಲೆ ಬೇಡಿದರೂ ಕೂಡ ನಮಗೆ ಬಿಡುಗಡೆ ಸಿಗ್ತಾ ಇಲ್ಲ. ಯಾಕೆ ಗೊತ್ತಾ ರೀ? ಇನ್ನೂ ಕಲ್ಮಶ ತುಂಬಿಕೊಂಡಿದ್ದೀರಾ. ಯಥಾರ್ಥತೆ ಇಲ್ಲ ನಿಮ್ಮ ಪ್ರಾರ್ಥನೆಯಲ್ಲಿ, ದೀನತೆ ಇಲ್ಲ ನಿಮ್ಮ ಪ್ರಾರ್ಥನೆಯಲ್ಲಿ, ಆತನ ಪಾದದ ಕೆಳಗೆ ನೀವು ಕೂತುಕೊಳ್ತಾ ಇಲ್ಲ ಪ್ರಾರ್ಥನೆಯಲ್ಲಿ. ಆತನು ಪ್ರಾರ್ಥನೆಗಳನ್ನ ಕೇಳುವಂತ ದೇವರಾಗಿದ್ದಾನೆ, ಪ್ರಾರ್ಥನೆಗಳನ್ನ ತೊರೆಯುವಂತ ದೇವರಾತನಲ್ಲ. ಇವತ್ತು ನೀವು ನಿರ್ಧಾರ ಮಾಡ್ರಿ, ನಿಜವಾಗಿಯೂ ಕೂಡ ನಾನು ಶುದ್ಧಳಾಗಬೇಕಾ, ನಾನು ಶುದ್ಧನಾಗಬೇಕಾ? ನಿಮ್ಮನ್ನು ನೀವು ಪರೀಕ್ಷಿಸಿ ನೋಡಿ ಹೇಳ್ರಿ. ಯಾಕೆ ಗೊತ್ತಾ? ಕರ್ತನು ಯಾವಾಗಲೂ ಕೂಡ ಸಿದ್ಧನಾಗಿದ್ದಾನೆ ನಿಮ್ಮನ್ನು ಶುದ್ಧಿ ಮಾಡೋದಕ್ಕಾಗಿ. ಯಾರಿಂದಲೂ ವಾಸಿ ಮಾಡದಂತ ಕುಷ್ಠರೋಗವನ್ನ ದೇವರು ವಾಸಿ ಮಾಡಿದ್ರ. ಇಲ್ಲಿವರೆಗೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ರೀ. ಅದನ್ನೇ ವಾಸಿ ಮಾಡಿದಂತ ದೇವರು ನಿಮ್ಮ ರೋಗವನ್ನ ವಾಸಿ ಮಾಡೋದಿಲ್ವಾ? ನಿಮ್ಮನ್ನ ಶುದ್ಧಿ ಮಾಡೋದಿಲ್ವಾ? ನಿಮ್ಮನ್ನ ಗುಣಪಡಿಸೋದಿಲ್ವಾ? ಯಥಾರ್ಥತೆಯಿಂದ ಬೇಡ್ರಿ ಈ ಸಮಯದಲ್ಲಿ. ಕರ್ತನೇ, ನೀನು ಮನಸ್ಸು ಮಾಡಿದರೆ ನಾನಿವತ್ತೇ ಶುದ್ಧನಾಗಬಲ್ಲೆ, ನಾನಿವತ್ತೇ ಶುದ್ಧನಾಗಬಲ್ಲೆ. ನೀನು ಮನಸ್ಸು ಮಾಡಿದರೆ ನಾನು ಶುದ್ಧನಾಗಬಲ್ಲೆ ಅಯ್ಯ. ಹೇಳ್ರಿ ಎಲ್ಲರೂ ಕೂಡ, ನೀನು ಮನಸ್ಸು ಮಾಡಿದರೆ, ನೀನು ಮನಸ್ಸು ಮಾಡಿದರೆ ನಾನು ಶುದ್ಧನಾಗಬಲ್ಲೆ. ನೀನು ಮನಸ್ಸು ಮಾಡಿದರೆ, ನೀನು ಮನಸ್ಸು ಮಾಡಿದರೆ. ಎಲ್ಲರೂ ಕಣ್ಣುಗಳು ಮುಚ್ಚಿದವರಾಗಿ, ಯಾರು ಕಣ್ಣುಗಳನ್ನು ತೆಗೆಯಬೇಡ್ರಿ. ನೀನು ಮನಸ್ಸು ಮಾಡಿದರೆ ನಾನು ಶುದ್ಧನಾಗಬಲ್ಲೆ. ಥ್ಯಾಂಕ್ ಯು ಜೀಸಸ್. ಬೇಡ್ರಿ ದೇವರ ಸನ್ನಿಧಾನ. ನೀನು ಮನಸ್ಸು ಮಾಡಿದರೆ ನಾನು ಶುದ್ಧನಾಗಬಲ್ಲೆ. ಬೇಡ್ರಿ ಎಲ್ಲರೂ ಕೂಡ ದೇವರ ಸನ್ನಿಧಾನದಲ್ಲಿ. ನೀನು ಮನಸ್ಸು ಮಾಡಿದರೆ ನನ್ನ ಗುರುತುಗಳು ಬದಲಾಗತ್ತಪ್ಪ. ಜನರು ನನ್ನನ್ನು ಕರೆಯುವಂತ ರೀತಿ ಬದಲಾಗುತ್ತೆ, ನನ್ನನ್ನು ನೋಡುವಂತ ರೀತಿ ಬದಲಾಗುತ್ತೆ. ನೀನು ಮನಸ್ಸು ಮಾಡು, ನೀನು ಮನಸ್ಸು ಮಾಡು ದೇವ, ನೀನು ಮನಸ್ಸು ಮಾಡು. ಬೇಡ್ರಿ ದೇವರ ಸನ್ನಿಧಾನದಲ್ಲಿ, ಬೇಡ್ರಿ ದೇವರ ಸನ್ನಿಧಾನದಲ್ಲಿ. ಇನ್ನು ಎಷ್ಟು ದಿನಗಳಂತ ಈ ಕೆಟ್ಟ ಜೀವಿತವನ್ನ ಜೀವಿಸ್ತೀರಾ?
ಇನ್ನು ಎಷ್ಟು ದಿನಗಳಂತ ಈ ಪಟ್ಟಗಳನ್ನ ಕಟ್ಟಿಕೊಂಡು ಓಡಾಡ್ತೀರಾ? ಇನ್ನು ಎಷ್ಟು ದಿನಗಳ ಕಾಲ ಜನರ ಬಾಯಿ ಮಾತಿಗೆ ಗುರಿ ಆಗ್ತೀರಾ? ಇವತ್ತು ನಿರ್ಧಾರ ಮಾಡ್ರಿ, ಆತನ ಪಾದದ ಬಳಿಗೆ ಓಡಿ ಬಂದು ಹೇಳ್ರಿ, ಯೇಸುವೆ ನೀನು ಮನಸ್ಸು ಮಾಡುವಪ್ಪ, ನಾನು ಶುದ್ಧಳಾಗುತ್ತೇನೆ, ಶುದ್ಧಳಾಗುತ್ತೆ. ಬೇಡ್ರಿ, ದೇವರ ಸನ್ನಿಧಾನದಲ್ಲಿ ಶುದ್ಧಳಾಗುತ್ತೆ. ಆತ್ಮೀಯ ದೈವ ಮಕ್ಕಳೇ, ಆತನು ಮಾತ್ರ ಶುದ್ಧನಾಗು ಎಂಬುದಾಗಿ ಅಧಿಕಾರದಿಂದಲೂ ಸಾಮರ್ಥ್ಯದಿಂದಲೂ ಪರಿಶುದ್ಧತೆಯಿಂದಲೂ ಹೇಳೋದಕ್ಕೆ ಸಾಧ್ಯ. ಇವತ್ತು ಅದೇ ಯೇಸು ನಿಮಗೆ ಹೇಳ್ತಾ ಇದ್ದಾರೆ, ನನಗೆ ಮನಸ್ಸುಂಟು ನೀ ಶುದ್ಧನಾಗು ಎಂಬುದಾಗಿ. ನನಗೆ ಮನಸ್ಸುಂಟು ನೀ ಶುದ್ಧನಾಗು ಎಂಬುದಾಗಿ. ಈ ವಿಡಿಯೋವನ್ನು ಆನ್ಲೈನ್ ಅಲ್ಲಿ ವೀಕ್ಷಣೆ ಮಾಡುತ್ತಿರುವಂತ ನನ್ನ ಆತ್ಮೀಯ ಪ್ರೀತಿಯ ದೈವ ಮಕ್ಕಳೇ, ಇವತ್ತು ಯೇಸು ಕ್ರಿಸ್ತನ ಶಬ್ದ ನೇರವಾಗಿ ನಿಮ್ಮ ಬಳಿಗೆ ಬಂದಿದೆ. ಅವತ್ತು ಕುಷ್ಠ ರೋಗಿ ಓಡಿ ಬಂದು ಯೇಸುವಿನ ಪಾದದ ಬಳಿ ಕೂತುಕೊಂಡು ಹೇಳ್ತಾನೆ, ಬೇಡಿಕೊಳ್ತಾನೆ, ನೀನು ಮನಸ್ಸು ಮಾಡಿದರೆ ನಾನು ಶುದ್ಧನಾಗಬಲ್ಲೆ. ಇವತ್ತು ನೀವು ಓಡೋಡಿ ಹೋಗ್ರಿ ಯೇಸುವಿನ ಪಾದದ ಬಳಿಗೆ. ಆ ಅಶುದ್ಧನು ಹೇಳಿದಂತ ಅದೇ ಮಾತನ್ನ ನೀವು ಹೇಳ್ರಿ, ಯೇಸುವೆ ನೀನು ಮನಸ್ಸು ಮಾಡಿದರೆ ನಾನು ಶುದ್ಧಳಾಗಬಲ್ಲೆ, ನಾನು ಶುದ್ಧನಾಗಬಲ್ಲೆ. ಆ ಕುಷ್ಠ ರೋಗಿಯ ಮೇಲೆ ಕನಿಕರ ಪಟ್ಟಂತ ಯೇಸು ಇವತ್ತು ನಿಮ್ಮ ಮೇಲೆ ಕನಿಕರ ಪಡ್ತಾ ಇದ್ದಾನೆ. ಅದೇ ಕನಿಕರದಿಂದ ನಿಮಗೆ ಹೇಳ್ತಾ ಇದ್ದಾನೆ, ನನಗೆ ಮನಸ್ಸುಂಟು ನೀನ್ ಶುದ್ಧನಾಗು ಎಂಬುದಾಗಿ. ನನಗೆ ಮನಸ್ಸುಂಟು ನೀನ್ ಶುದ್ಧನಾಗು. ನಿಮ್ಮ ಗುರುತನ್ನ ಯೇಸು ಸ್ವಾಮಿ ಬದಲಾಯಿಸುವಂತವನಾಗಿದ್ದಾನೆ. ನಿಮ್ಮ ಮೇಲಿರುವಂತ ಪಾಪಿ ಪಟ್ಟವನ ಯೇಸು ಸ್ವಾಮಿ ಬದಲಾಯಿಸುವಂತವನಾಗಿದ್ದಾನೆ. ಅಶುದ್ಧನಿಂದ ಶುದ್ಧನಾಗಿ ನಿಮ್ಮನ್ನು ಮಾರ್ಪಡಿಸುವಂತವನಾಗಿದ್ದಾನೆ, ನಿಮ್ಮನ್ನು ಮಾರ್ಪಡಿಸುವಂತವನಾಗಿದ್ದಾನೆ. ಓಡಿ ಬನ್ರಿ ಯೇಸುವಿನ ಬಳಿ. ನಿಮ್ಮ ಗುರುತನ್ನ ಆತನು ಇವತ್ತು ಬದಲಾಯಿಸುವಂತವನಾಗಿದ್ದಾನೆ, ಬದಲಾಯಿಸುವಂತವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ದೇವರೇ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುತ್ತಿರೋದಕ್ಕಾಗಿ ಸ್ತೋತ್ರ. ಇವತ್ತು ನಿಮ್ಮ ಹಸ್ತ ನಮ್ಮನ್ನು ಹುಡುಕಿಕೊಂಡು ಬರುತ್ತಿರೋದಕ್ಕಾಗಿ ಸ್ತೋತ್ರ. ಅಪ್ಪ, ನಿಜವಾಗಿಯೂ ನಾವು ಯಥಾರ್ಥವಾಗಿ ಬೇಡುವಾಗ ತಕ್ಷಣವೇ ಉತ್ತರ ಕೊಡುವಂತ ದೇವರು ನೀನಾಗಿದ್ದೀಯ. ಆ ಯಥಾರ್ಥದ ಪ್ರಾರ್ಥನಾ ಜೀವಿತ ನಮ್ಮೊಳಗೆ ಬರಲಿ ಯೇಸುವಿನ ನಾಮದಲ್ಲಿ ಬರಲಿ. ಕರ್ತನೆ, ಇದು ಇವತ್ತಿನ ಸಂದೇಶ ಮಾತ್ರವಲ್ಲ, ಇದು ಇವತ್ತಿನಿಂದ ನಮ್ಮ ಪ್ರಾರ್ಥನೆ ಆಗಬೇಕು, ನಮ್ಮ ತವಕ ಆಗಬೇಕು, ನಮ್ಮ ಆಸೆ ಆಗಬೇಕು, ನಮ್ಮ ನಿರೀಕ್ಷೆ ಆಗಿರಬೇಕಯ್ಯ. ಖಂಡಿತವಾಗಿ ಕರ್ತನೆ, ನಿನ್ನ ಹಸ್ತ ಸ್ಪರ್ಶವನ್ನು ನಾವು ಅನುಭವಿಸುತ್ತೇವೆ. ನಿನ್ನ ಪಾದದ ಬಳಿಗೆ ಬರ್ತೇವೆ, ಶುದ್ಧರಾಗುತ್ತೇವೆ, ಶುದ್ಧರಾಗುತ್ತೇವೆ, ಶುದ್ಧರಾಗುತ್ತೇವೆ ಯೇಸುವಿನ ನಾಮದಲ್ಲಿ. ಇಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬರಿನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತಾ ಇದ್ದೇನೆ ದೇವ. ಕರ್ತನೆ, ಈ ಕುಷ್ಠರೋಗಿಯಲ್ಲಿ ಇದ್ದಂತ ತವಕ, ಮನಸ್ಸು, ನಿರೀಕ್ಷೆ, ಹಂಬಲ ನಮ್ಮೆಲ್ಲರಲ್ಲೂ ಬರಲಿ ಯೇಸುವಿನ ನಾಮದಲ್ಲಿ. ಅವತ್ತು ಅವನು ಅನುಭವಿಸಿದಂತ ಅದೇ ಸ್ಪರ್ಶ ನಾವೆಲ್ಲರೂ ಅನುಭವಿಸಬೇಕು ಯೇಸುವಿನ ನಾಮದಲ್ಲಿ. ಖಂಡಿತವಾಗಿ ಆ ಕಾರ್ಯ ನಮ್ಮ ಜೀವಿತದಲ್ಲಿ ನೆರವೇರ್ತಾ ಇದೆ, ನೆರವೇರ್ಲಿಕ್ಕಿದೆ. ಅದಕ್ಕಾಗಿ ಸ್ತೋತ್ರ. ಬಂದಿರುವಂತ ಎಲ್ಲರ ಕಣ್ಣೀರನ್ನ ಒರೆಸು, ಅವರ ಪ್ರಾರ್ಥನೆಗೆ ತಕ್ಕ ಉತ್ತರವನ್ನು ನಿಂದಾಯ ಪಾಲಿಸು. ಇಲ್ಲಿಂದ ಹೋಗುವಾಗ ನಮ್ಮ ನಿರೀಕ್ಷೆ ಏನೇ ಇದ್ದರೂ ನಿನ್ನ ಬಳಿ ಓಡಿ ಬರೋದಿರಲಿ, ನಿನ್ನನ್ನ ಕಾಣೋದು, ನಿನ್ನ ಹಸ್ತ ಸ್ಪರ್ಶ ಅನುಭವಿಸ್ತಿರು. ಬಿತ್ತಲ್ಪಟ್ಟಿರುವಂತ ವಾಕ್ಯವನ್ನು ವೈರಿ ಕದ್ದುಕೊಂಡು ಹೋಗದ ಹಾಗೆ ಅದನ್ನು ಏಕಾಗ್ರತೆಯಿಂದ ಪ್ರಾರ್ಥನಾ ಪೂರ್ವಕವಾಗಿ ಕಾದುಕೊಳ್ಳುವಂತ ಜ್ಞಾನವನ್ನ ನಮಗೆ ದಯಪಾಲಿಸು, ನಮಗೆ ದಯಪಾಲಿಸು. ಈ ವಾರವೆಲ್ಲ, ಈ ತಿಂಗಳೆಲ್ಲ ನಮ್ಮನ್ನು ನಡೆಸಿದ್ಯಾ,
ಇನ್ನೇನು ನೂತನ ತಿಂಗಳಿಗೆ ನಾವು ಕಾಲಿಡ್ತಾ ಇದ್ದೇವೆ ಅಪ್ಪ. ಈ ಒಂದು ನಿರೀಕ್ಷೆಯಲ್ಲಿ ನಾವು ಕಾಲಿಡ್ತಾ ಇದ್ದೇವೆ. ದೇವರು ಪ್ರವಾದನಯುಕ್ತವಾಗಿ ಹೇಳ್ತಾ ಇದ್ದಾರೆ, ಈ ಪ್ರಾರ್ಥನೆ ನೀವು ಮಾಡೋದಾದ್ರೆ ಈ ಜೂನ್ ತಿಂಗಳಲ್ಲಿ ನಿಮ್ಮ ಗುರುತುಗಳು ಬದಲಾಗಲಿಕ್ಕಿದೆ. ಯೇಸುವಿನ ನಾಮದಲ್ಲಿ ನಿಮ್ಮ ಗುರುತುಗಳು ಬದಲಾಗ್ತಾ ಇದೆ. ನಿಮಗಿರುವಂತ ಹೆಸರುಗಳು ಬದಲಾಗ್ತಾ ಇದೆ. ಜನರು ನಿಮ್ಮನ್ನು ನೋಡುವಂತ ದೃಷ್ಟಿ ಬದಲಾಗ್ತಾ ಇದೆ. ನಿಮ್ಮ ಸ್ಥಿತಿಗತಿಗಳು ಬದಲಾಗ್ತಾ ಇದೆ. ಯಾವ ಜನರಿಂದ ನೀವು ದೂರ ಇದ್ರೋ, ಯಾವ ಜನರು ನಿಮ್ಮನ್ನು ದೂರ ತಳ್ಳಿದ್ರೋ ಅವರೇ ಸೇರಿಸಿಕೊಳ್ಳುವಂತ ದಿನಗಳು ಬರ್ತಾ ಇದೆ. ಯೇಸುವಿನ ನಾಮದಲ್ಲಿ ನಂಬ್ರಿ, ನಿಮ್ಮ ಗುರುತುಗಳು ಬದಲಾಗ್ತಾ ಇದೆ. ಯೇಸುವಿನ ನಾಮದಲ್ಲಿ ನಿಮ್ಮ ಗುರುತುಗಳು ಬದಲಾಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಅಶುದ್ಧನಿಂದ ಶುದ್ಧನ ಕಡೆಗೆ ನೀವು ಪ್ರಯಾಣ ಮಾಡ್ತಾ ಇದ್ದೀರಿ. ಖಂಡಿತವಾಗಿ ಕರ್ತನ ನಾವೆಲ್ಲರೂ ಏಕಮನಸ್ಸುಳ್ಳವರಾಗಿ ನಂಬುತ್ತೇವೆ, ಅದನ್ನೇ ಕಾಣುತ್ತೇವೆ, ಅದರಂತೆ ನಡೆಯುತ್ತೇವೆ. ಎಲ್ಲ ಘನಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ, ಪರಲೋಕದ ತಂದೆಯೇ. ಆಮೆನ್, ಆಮೆನ್.